ಓಂ ಗಣಾನಾತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಃ ಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇವತ್ತು ನಾರಾಯಣ ಅಂದ್ರೆ ಏನು? ನಮ್ಮ ಕಲ್ಪನೆಯಲ್ಲಿ ಹಲವಾರು ಚಿತ್ರಗಳನ್ನು ನೋಡಿರ್ತೇವೆ, ಹಲವಾರು ಸಿನಿಮಾಗಳನ್ನು ನೋಡಿರ್ತೇವೆ, ಇದರ ಹಲವಾರು ವಿಚಾರಗಳನ್ನು ನಾವು ನೋಡಿರ್ತೇವೆ. ಆದರೆ ನಾರಾಯಣ ಅನ್ನೋ ವಿಚಾರ ನನಗೆ ತಿಳಿದಿರೋ ಹಾಗೆ ಇಲ್ಲಿ ಯಾರಿಗೂ ಸರಿಯಾಗಿ ಅರ್ಥವಾಗಿಲ್ಲ. ಅಂದರೆ ನಮ್ಮಲ್ಲಿ ಭಕ್ತಿ ಇದೆ, ಭಾವ ಇದೆ, ಆದರೆ ನಾರಾಯಣನ ಕೆಲಸಗಳೇನು ಅನ್ನೋ ಒಂದು ಸಾಮಾನ್ಯ ತಿಳುವಳಿಕೆ ನಾವು ತಗೋಬೇಕಾಗತ್ತೆ. ಯಾಕೆ ಅಂತಂದರೆ ಭಕ್ತಿಯ ಮಾರ್ಗವಾಗಲಿ, ಕರ್ಮದ ಮಾರ್ಗವಾಗಲಿ, ಜ್ಞಾನದ ಮಾರ್ಗವಾಗಲಿ, ನಾವು ಯಾವುದೇ ಮಾರ್ಗವನ್ನು ತಗೊಂಡ್ರೆ ಕಟ್ಟ ಕಡೆಗೆ ಅದರ ಅವಶ್ಯಕತೆ ಏನು? ಯಾರಾದರೂ ಹೇಳ್ತೀರಾ? ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ದಾಸ ಮಾರ್ಗ, ಈ ಥರ ಹಲವಾರು ಮಾರ್ಗಗಳು ಆ ಪರಮಾತ್ಮನ ಉಪಾಸನೆಯಲ್ಲಿ ಅಡಗಿದೆ. ನಮ್ಮ ಭಾರತೀಯ ಇದರಲ್ಲಿ ಹಲವಾರು ವಿಚಾರಗಳಿವೆ, ಇದಕ್ಕೆ ಸಂಬಂಧಪಟ್ಟಿದ್ದೇ ವಿಚಾರಗಳಿದೆ. ಜೊತೆಗೆ ವೇದಾಂತ ಅನ್ನೋದು ಕೂಡ ಇದೆ. ಮತ್ತು ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಅಂದರೆ ಪ್ರಿಯರ್ ಎನ್ಕ್ವೈರಿ, ಪೋಸ್ಟಲ್ ಎನ್ಕ್ವೈರಿ ಅಂದರೆ ವೇದಕ್ಕೆ ಬರಲಿಕ್ಕೆ ಮುಂಚೆ ಏನನ್ನು ನಾವು ತಿಳಿದಿರಬೇಕು, ವೇದವನ್ನು ಅರ್ಥ ಮಾಡಿಕೊಂಡ ನಂತರ ನಾವು ಏನನ್ನು ಅರ್ಥ ಮಾಡಿಕೊಳ್ಳಬೇಕು, ಅಂದರೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಪೂರ್ವ ಮೀಮಾಂಸಾ, ಅರ್ಥ ಆಗಿದ್ದು ಕನ್ಕ್ಲೂಡ್ ಮಾಡೋದಕ್ಕೆ ಉತ್ತರ ಮೀಮಾಂಸಾ. ಉತ್ತರ ಮೀಮಾಂಸಾ ನಥಿಂಗ್ ಬಟ್ ವೇದಾಂತ. ಆದರೆ ವೇದಾಂತದಲ್ಲಿ ಹಲವಾರು ವಿಚಾರಗಳನ್ನ ನಾವು ನಂಬ್ಕೊಂಡಿರ್ತೇವೆ. ಭಕ್ತಿ ಅಂದರೆ ಏನು? ಯಾರೋ ಒಬ್ಬರು ಹೇಳಿದ, ಅಂದರೆ ಗುರುಗಳು ಹೇಳಿದ ಆಪ್ತವಾಕ್ಯವೋ ಆ ಥರ ಒಂದು ವಿಚಾರಗಳಿಂದ ನಾವು ಫಸ್ಟ್ ನಂಬುತ್ತೇವೆ. ಈಗ 1ನೇ ಕ್ಲಾಸಿಗೆ ನಾವೆಲ್ಲ ಸೇರಿದಾಗ ಆ ಹೀಗೆ ಬರೀಬೇಕು, ಆ ಹೀಗೆ ಬರೀಬೇಕು ಅಂತ ನಾವು ಕಲ್ತ್ಕೋತೇವೆ. ಅವತ್ತೇ ನಾವು ಪ್ರಶ್ನೆ ಮಾಡಲಿಕ್ಕಾಗತ್ತಾ? ಆ ಅನ್ನೋದನ್ನು ಹೀಗೆ ಯಾಕೆ ಬರೀಬೇಕು, ಆ ಅನ್ನೋದನ್ನು ಹೀಗೆ ಯಾಕೆ ಬರೀಬೇಕು, ಹ್ರಸ್ವ ಯಾಕೆ ಬೇಕು, ದೀರ್ಘ ಯಾಕೆ ಬೇಕು? ಈ ಪ್ರಶ್ನೆಗಳನ್ನೆಲ್ಲ ನಾವು ರಿಸರ್ಚಲ್ಲಿ ಮಾಡ್ತೀವಿ ವಿನಃ ಅಪ್ ಟು PhD ಅಂದರೆ ಫಸ್ಟು 10 ವರ್ಷ, ನಂತರ 12 ವರ್ಷ, ನಂತರ 3 ಡಿಗ್ರಿ 15 ವರ್ಷ, ನಂತರ 2 ಮಾಸ್ಟರ್ ಡಿಗ್ರಿ 17 ವರ್ಷ. ಅಂದರೆ 5 ವರ್ಷದಿಂದ 17 ವರ್ಷಗಳ ಕಾಲ ನಾವು ವಿದ್ಯಾಭ್ಯಾಸವನ್ನು ಮಾಡಿ ನಂತರ ಪ್ರಶ್ನೆ ಕೇಳಲಿಕ್ಕೆ ನಮಗೆ ಅವಕಾಶ ಇರ್ತದೆ, ರಿಸರ್ಚ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಈ ರೀತಿಯೆಲ್ಲ ಇರೋದರಿಂದ ಒಂದೇ ನಿಮಿಷ, ಈ ರೀತಿಯೆಲ್ಲ ಇರೋದರಿಂದ ನಾವು ಕೆಲವು ಪ್ರಶ್ನೆಗಳನ್ನು ಮೊದಲೇ ಕೇಳ್ಕೊಂಡ್ರೆ ಆಗೋದಿಲ್ಲ. ಈಗ ನಾರಾಯಣ ಮತ್ತೆ ವಿಷ್ಣು ಒಂದೇನೆ? ಯಾರಾದರೂ ಹೇಳ್ತೀರಾ? ನಾರಾಯಣ ಮತ್ತು ವಿಷ್ಣು ಒಂದೇ? ಉತ್ತರ ಕೊಡಬೇಕು ನೀವು. ಗೊತ್ತಿದೆ ಗೊತ್ತಿಲ್ಲ ಯಾವ್ದಾರು ಒಂದು ಮಾತಾಡಬೇಕು. ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ರೆ ನನಗೆ ಗೊತ್ತಾಗೋದಿಲ್ಲ. ಹೌದು ಸರ್, ಅದೇ ಈಗ ನೀವು ನಿಮ್ ಕ್ಲಾಸ್ಗಳ ಇದ್ ಮಾಡಿದ್ಮೇಲೆ ಬೇರೆ ಅಂತ ಅನಿಸ್ತಾ ಇದೆ ಸರ್. ನಾರಾಯಣ ಮತ್ತೆ ವಿಷ್ಣು ಬೇರೆ ಇರ್ಬೋದು ಅಂತ. ಹಾ, ಆ ರೀತಿಯಾಗಿ ನಾವು ಮಂತ್ರಗಳನ್ನ ಕಲಿತಾ ಇರ್ಬೇಕಾದ್ರೆ ಈಗ ನೀವುಗಳೆಲ್ಲ ಮಂತ್ರ ಹೇಳಿಸ್ಕೋತಾ ಇದ್ದೀರಾ. ಈಗ ಒಂದು ಹತ್ತತ್ರ ಅರ್ಧ 500 ಹತ್ತತ್ರಕ್ಕೆ ಬರ್ತಾ ಇದ್ದೇವೆ ನಾವು. 450 460 ಮಂತ್ರಗಳಾಯ್ತು. ಅದು ಯಾವುದು? ಬೃಹದಿ ಸಹಸ್ರ. ಅದರಲ್ಲಿ 1000 ರೂಪಗಳನ್ನ ಹೇಳಿದಾರಲ್ಲ, ಆ 1000 ರೂಪಗಳು ಯಾವುದು? ಆ 1000 ರೂಪಗಳು ಪ್ರತ್ಯೇಕ ರೂಪಗಳು ಅಲ್ವೇ? ಅದರಲ್ಲಿ ನಮ್ಮ ಭಕ್ತಿ ಯಾರ ಮೇಲಿದೆ?
ಅದರಲ್ಲಿ ನಾರಾಯಣ ಯಾವುದು ಗೊತ್ತೇ? ಎಲ್ಲ ಸೇರಿ ನಾರಾಯಣ ಸರ್, ಅದೆಲ್ಲ 1000 ರೂಪಗಳು ಸೇರಿ. ಹೌದು. ಮತ್ತೆ ಆ 1000 ರೂಪಗಳ ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಅಲ್ಲಿ ಇನ್ಫೈನೈಟ್ ರೂಪಗಳು ಬರ್ತವೆ. ರೂಪ ಅಂದ್ರೆ ಏನು? ರೂಪಗಳು ಅಂತಂದ್ರೆ ಏನು ಅಂದ್ರೆ ಒಂದೊಂದು ಫಂಕ್ಷನಾಲಿಟೀಸ್. ಈ ಫಂಕ್ಷನಾಲಿಟೀಸ್ ಅನ್ನೋದು ಒಂದು ಸಂವಹನವನ್ನು ಹೊಂದಿದೆ. ಆ ಸಂವಹನವೇ ನಾದ. ನಾರಾಯಣದಲ್ಲೂ ಮೊದಲನೇ ಅಕ್ಷರ ನಾ, ನಾದದಲ್ಲೂ ಮೊದಲನೇ ಅಕ್ಷರ ನಾ. ನಾರಾಯಣ ಇಂದ ನಾದ ಅಂದ್ರೆ ನಾರಾಯಣ ಅನ್ನೋದು ಏನಾಯ್ತು ಅಲ್ಲಿಗೆ? ಯಾವ ರೂಪವಾಯಿತು ನಿಮ್ಗಳ ಪ್ರಕಾರ? ಈ 500 ರೂಪಗಳನ್ನು ನೀವು ಅಭ್ಯಾಸ ಮಾಡಿದ್ದೀರಾ. ವಿಷ್ಣು, ವಷಟ್ಕಾರ, ಕವಯೆ, ಶಿಖಂಡಿ ಎಲ್ಲಾದರೂ ಬರ್ತಾ ಇದೆ. ಇದರಲ್ಲಿ ನಿಮ್ಮ ನಿರ್ಧಾರ ಯಾವುದು? ನಿಮ್ಮ ಭಕ್ತಿ ಯಾರ ಕಡೆ ಹೇಳಿ? ನಾರಾಯಣನ ಕಡೆ. ಅದೇ, ಇದರಲ್ಲಿ ನಾರಾಯಣ ಯಾವುದು? ಸರ್ ಎಲ್ಲದು ಬೇಕೇ ಬೇಕು, ಯಾವ್ದನ್ನು ಬಿಟ್ಟಿರಕ್ಕಾಗೋದಿಲ್ಲ. ಸೊ ಕರೆಕ್ಟ್. ಎಲ್ಲದರಿಂದನೂ ಈ ಪ್ರಪಂಚ ಪೃಥಕ್ ಪಂಚ ಪೃಥ್ವಿ ಆಪಸ್ತೇಜ ವಾಯುರಾಕಾಶಾತ್ ಎನ್ನುವ 5 ಪ್ರಕಟಣೆಗಳು ನಾರಾಯಣನಿಂದ. ಯಾಕೆಂದ್ರೆ ಅವನೇ ಸ್ಥಿತಿಕಾರಕ. ಈ ನಾರಾಯಣನ ಪ್ರಕಟಣೆ ಎನ್ನುವುದೇ ನಾದ. ಅಂದ್ರೆ ಆ ಒಂದು ತತ್ವ ನಾರಾಯಣ ಎನ್ನುವುದೇನು? ಒಂದು ರೂಪವಲ್ಲ, ಒಂದು ಪ್ರಧಾನ ತತ್ವ. ಆ ತತ್ವದ ರೂಪ ಯಾವುದು? ಸಂವಹನ, ಕಮ್ಯುನಿಕೇಶನ್. ಅದು ಯಾವುದು? ನಾರಾಯಣನಿಂದ ಹೊರಡಲು ಬರುವುದೇ ನಾದ. ಅರ್ಥ ಆಗ್ತಿದೆಯೇ? ಅರ್ಥ ಮಾಡ್ಕೋಬೇಕು ನಾವು. ಹಾಗಾಗಿ ನಾರಾಯಣ ಅವನು ಸಾಮಾನ್ಯ ನಾವು ಚಿತ್ರದಲ್ಲಿ ಏನು ನೋಡ್ತೀವಿ? ಇದ್ರ ಮೇಲೆ ಮಲಗಿದ್ದಾನೆ, ಯಾವುದೋ ಸರ್ಪದ ಮೇಲೆ ಮಲಗಿದ್ದಾನೆ. ಮತ್ತೆ ಅವನ ಪಾದದ ಬಳಿ ಲಕ್ಷ್ಮಿ ಕೂತಿದ್ದಾಳೆ. ಮತ್ತೆ ಅವನ ಹೊಕ್ಕಳಿನಿಂದ ಬ್ರಹ್ಮನ ಉದ್ಭವವಾಗಿದೆ. ಮೊದಲು ಕಮಲದ ಮೇಲೆ ಬ್ರಹ್ಮ. ಅವನನ್ನ 7 ಹೆಡೆ ಸರ್ಪಗಳು ಅಥವಾ ಅಸಂಖ್ಯಾತ ಸರ್ಪಗಳು, ಸರ್ಪಗಳ ಹೆಡೆಗಳು, ಸರ್ಪ ಒಂದೇ, ಅಸಂಖ್ಯಾತ ಹೆಡೆಗಳುಳ್ಳ ವಿಷವನ್ನು ಕಾರುವಂತಹ ಆ ಒಂದು ಸರ್ಪ ಯಾವುದು? ವಾಸುಕಿ. ಅದರ ಮೇಲೆ ತಲೆ ಇಟ್ಟು ಮಲಗಿದ್ದಾನೆ ಪರಮಾತ್ಮ. ಸರ್ ಆದಿಶೇಷ ಅಲ್ವಾ? ಆದಿಶೇಷ. ಹೌದು, ಸಾರಿ, ಆದಿಶೇಷ. ಮತ್ತೆ ಅವನ ಬಲಗೈ ಯಾವುದನ್ನ ಆಶ್ರಯ ಕೊಟ್ಟಿದೆ? ಯಾವುದನ್ನ ಒಂದು ನೆರಳನ್ನ ಕೊಟ್ಟಿದೆ? ಶಿವನಿಗೆ ನೆರಳನ್ನ ಕೊಡ್ತಾ ಇದೆ ಅಲ್ವೇ? ಆದಿಶೇಷ ಅಂದ್ರೆ ಏನು? ಈಗ ಒಂದೊಂದಾಗಿ ನೋಡೋಣ. ನಾರಾಯಣ ಆಮೇಲೆ ಬರೋಣ. ಈಗ ಫಸ್ಟ್ ಆದಿಶೇಷ ಅಂದ್ರೆ ಏನು? ಸರ್ ಕೇಳ್ಬೋದಾ? ಕೇಳಿ. ಆದಿಶೇಷ ಮತ್ತೆ ಇದು ವಾಸುಕಿ ಬೇರೆನೇನೆ ಸರ್? ಹೌದು. ಆದಿಶೇಷ ಅಂದ್ರೆ ಫಂಡಮೆಂಟಲ್ ರಿಮೈಂಡರ್. ಗಣಿತದಲ್ಲಿ ಒಂದು ಭಾಗಾಕಾರ ಮಾಡಿದಾಗ ಶೇಷ ಉಳಿಯುತ್ತಲ್ಲ, ಅದಕ್ಕೂ ಶೇಷ ಅಂತಾರೆ. ಇಲ್ಲಿ ಇವನು ಮಲಗಿರುವುದು ಶೇಷದ ಮೇಲೆ, ಆದರೆ ಅದು ಯಾವುದು? ಆದಿಶೇಷ. ಆದಿ ಫಂಡಮೆಂಟಲ್, ಶೇಷ ರಿಮೈಂಡರ್. ಯಾವುದು? ಸಹಸ್ರ ಹೆಡೆಗಳ ಆ ಆದಿಶೇಷದ ರೂಪವೇ ಬೃಹತಿ ಸಹಸ್ರ. ಅವನ ಅಸಂಖ್ಯಾತ ರೂಪಗಳು. ಸಹಸ್ರ ಅಂದ್ರೆ 1000 ಅಂತ ಗಣಿತದ ಪ್ರಕಾರ. ಆದರೆ ಮತ್ತೊಂದು ಅರ್ಥ ಅಸಂಖ್ಯ, ಅನಂತ ಅನ್ನೋ ಒಂದು ಅರ್ಥ. ಅಂದ್ರೆ ಅದಕ್ಕೆ ಮೊದಲಿಲ್ಲ, ಕೊನೆ ಇಲ್ಲ,
ಅದು ಆಗಲೇ ತೆಗೆದುಕೊಂಡಿರೋ ರೂಪಗಳೇ ಅಂತಿಮವಲ್ಲ. ಆಯಾ ಕಾಲದ ವರ್ತಮಾನದ ಪರಿಸ್ಥಿತಿಗೆ ಅನುಗುಣವಾಗಿ ತನ್ನ ರೂಪಗಳನ್ನು ತೆಗೆದುಕೊಳ್ಳುವಂತಹದ್ದು. ಈ ಫಂಡಮೆಂಟಲ್ ರಿಮೈಂಡರ್ ಯಾವುದು ಹಾಗಾದ್ರೆ? ಆದಿಶೇಷ ಅನ್ನೋದು ಯಾವುದು? ಅದೇ ನಾದ. ಅದರ ಮೇಲೆ ಮಲಗಿರುವ ವಿಷ್ಣು, ಯೋಗ ನಿದ್ರೆಯಲ್ಲಿ ಮಲಗಿರುವ ವಿಷ್ಣು. ಯೋಗ ಅಂದ್ರೆ ಸರಿಸುಮಾರು 200ಕ್ಕೂ ಹೆಚ್ಚು ಅರ್ಥಗಳು ನಮ್ಮ ವೇದಗಳಲ್ಲಿ ಕಂಡು ಬರ್ತದೆ. ಯೋಗ ಅಂತಂದ್ರೆ ಅದರ ಮುಖ್ಯವಾಗಿ 2 ಅರ್ಥಗಳನ್ನು ತೆಗೆದುಕೊಳ್ಳೋಣ. ಯೋಗ ಅಂದ್ರೆ ಅಟ್ಯಾಚ್, ಯಾವುದಕ್ಕೆ ಅಟ್ಯಾಚ್ ಆಗೋದು ಯೋಗ. ಅವನಿಗೆ ಯೋಗವಿದೆ ಆ ವಿಚಾರದಲ್ಲಿ ಅಂದ್ರೆ ಏನರ್ಥ? ಆ ವಿಚಾರದೊಂದಿಗೆ ಅವನು ಅಟ್ಯಾಚ್ ಮಾಡಿಕೊಳ್ಳಬಲ್ಲ. ಅದೇ ರೀತಿಯಾಗಿ ಮತ್ತೊಂದು ಅರ್ಥ ಯೋಗ ವಿರುದ್ಧ ಅರ್ಥ, ಸಪರೇಟ್. ಹಲವಾರು ಅರ್ಥಗಳಿದೆ, ಬಟ್ ನಾವಿಲ್ಲಿ ಈಗ 2 ಅರ್ಥಗಳನ್ನ ಮಾತ್ರ ತೆಗೆದುಕೊಳ್ಳೋಣ. ಒಂದು ಕೂಡಿಕೊಳ್ಳುವಿಕೆ, ಇನ್ನೊಂದು ಸಪರೇಟ್ ಆಗುವಿಕೆ. ಅಂದ್ರೆ ಈ ನಾರಾಯಣ ಯೋಗ ನಿದ್ರೆಯಲ್ಲಿದ್ದಾನೆ ಅಂತ ಅರ್ಥ ಏನಾವಾಗ? ನಿದ್ರೆ ಅನ್ನೋದು ಯಾವುದು? ಎಚ್ಚರವಲ್ಲ, ನಿದ್ರೆ. ಎಚ್ಚರ ಡ್ರೀಮ್ಸ್ ಅಲ್ಲ, ನಿದ್ರೆ ಸುಷುಪ್ತಿ. ಅಂದ್ರೆ ಸುಷುಪ್ತಿಯಲ್ಲಿ ಇರುವಂತಹ ಚಲನೆ ಮತ್ತು ಚಿಂತನೆ, ಅವುಗಳ ತರಂಗ, ಅವುಗಳ ಸಂವಹನ, ಇದು ಯೋಗ ನಿದ್ರೆಯ ಅರ್ಥ. ಅಂದ್ರೆ ಆ ಸಂವಹನವು ಯಾವ ಸಮಯದಲ್ಲಿ ಯಾವುದಕ್ಕೆ ಯಾರಿಗೋಸ್ಕರ ಅಟ್ಯಾಚ್ ಆಗಬೇಕು ಅದಕ್ಕೆ ಅಟ್ಯಾಚ್ ಆಗತ್ತೆ, ಮತ್ತೆ ಕಾರ್ಯ ಮುಗಿದ ಮೇಲೆ ಡಿಟ್ಯಾಚ್ ಆಗತ್ತೆ. ಅಂದ್ರೆ ನಾವು ಈ ಬೃಹತಿ ಸಹಸ್ರದಿಂದ ಏನ್ ಕಂಡ್ಕೊಂಡ್ವಿ? ಆ ಸ್ವಾಮಿನಾರಾಯಣ ಆ 1,000 ಅವತಾರಗಳಲ್ಲಿ ಯಾವುದೋ ಒಂದೇ ಅವತಾರದಲ್ಲಿ ಇರಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಅವನು ಇರುವುದು ಯಾವ ಅವತಾರ? ನಾರಾಯಣನ ಈಗಿನ ಅವತಾರ ಯಾವುದು? ಯಾರಾದ್ರೂ ಹೇಳ್ತೀರಾ? ಅವನ ಅವತಾರಕ್ಕೆ ಹೋಗ್ತಾನೆ, ಬರ್ತಾನೆ. ಅಂದ್ರೆ ಯಾವುದೋ ಒಂದು ವಿಚಾರಕ್ಕೆ ಅಟ್ಯಾಚ್ ಆಗ್ತಾನೆ, ಮತ್ತೆ ಡಿಟ್ಯಾಚ್ ಆಗ್ತಾನೆ. ಹಾಗಾದರೆ ಅವನ ಪ್ರಸಕ್ತ ಪರಿಸ್ಥಿತಿ ಏನು? ಅವನ ಸ್ಥಿತಿ ಏನು ಅಂದರೆ ಅದು ನಾದ. ತರಂಗಗಳು. ನಾವು ನಾಸದಿಯ ಸೂಕ್ತ ಎಲ್ಲದರಿಂದ ನೋಡಿದ್ವಿ. ಇಲ್ಲ ಎನ್ನುವುದರಿಂದ ಇದೆ, ಅವ್ಯಕ್ತ ಎನ್ನುವುದರಿಂದ ವ್ಯಕ್ತ, ಅನಂತ ಎನ್ನುವುದರಿಂದ ಮಾಯೆ. ನನ್ನ ಅರ್ಥ ಏನು? ಅವನು ಯಾವ ಅವತಾರದಲ್ಲೂ ಪರ್ಮನೆಂಟ್ ಆಗಿರೋದಿಲ್ಲ. ಆಯಾ ಸಮಯಕ್ಕೆ, ಆಯಾ ಕಾಲಕ್ಕೆ, ಆಯಾ ಒಂದು ಅವಶ್ಯಕತೆಗೆ ತಕ್ಕಂತೆ ಅವನ ಅವತಾರ. ಆ ಅವಶ್ಯಕತೆ ಮುಗಿದ ತಕ್ಷಣ ಅವನು ತನ್ನ ಸ್ಥಿತಿಗೆ. ಈಗ ನರಸಿಂಹನ ಅವತಾರವಾಯಿತು, ಹಿರಣ್ಯಕಶಿಪಿನ ವಧೆಯಾಯಿತು. ಅದಾದ ನಂತರ ಅವನು ಹಿಂತಿರುಗಿದ. ಈಗ ನಾವು ಆ ನರಸಿಂಹ ಅವತಾರವನ್ನು, ರಾಮನ ಅವತಾರವನ್ನು, ಕೃಷ್ಣನ ಅವತಾರವನ್ನು, ಅವನ ಅಸಂಖ್ಯಾತ ಅವತಾರಗಳಲ್ಲಿ ಯಾವ ಒಂದು ಅವತಾರ ಹಿಡಿದ್ರು ನಾವು ಅದನ್ನು ನೋಡ್ಲಿಕ್ಕೆ ಸಾಧ್ಯವೇ? ಅವನ ಅವತಾರದಲ್ಲಿ ಇಲ್ಲ. ಆದರೂ ಈ ಅವತಾರಗಳ ಭಕ್ತಿ, ಆರಾಧನೆ ಮತ್ತೆ ಪೂರ್ಣ ಜಾಗೃತಿ, ಪೂಜಾ, ಇದನ್ನು ಯಾಕೆ ಮಾಡ್ತೀವಿ ಅಂತಂದ್ರೆ ನಾದವನ್ನು ಹಿಡಿಯಲಿಕ್ಕೆ. ನಾದವನ್ನು ಹಿಡಿಯಲಿಕ್ಕೆ. ಆ ಪರಮಾತ್ಮ ಯಾರ ಕೈಗೂ ಸಿಗೋದಿಲ್ಲ. ಯಾಕೆಂದ್ರೆ ಅವನು ಯೋಗ ನಿದ್ರೆಯಲ್ಲಿದ್ದಾನೆ, ಅವನಿಗೆ ಎಚ್ಚರವೇ ಇಲ್ಲ, ಕನಸುಗಳೂ ಇಲ್ಲ, ಕೇವಲ ಸುಷುಪ್ತಿಯಲ್ಲಿದ್ದಾನೆ.
ಹಾಗಾಗಿ ಮನುಷ್ಯನಲ್ಲೂ ಕೂಡ ನಾವು ಸುಷುಪ್ತಿಗೆ ಹೋದಾಗ ಕೇವಲ ಆನಂದದ ಅನುಭವವನ್ನು ಬಿಟ್ಟರೆ ಬೇರೆ ಅನುಭವಗಳೇ ಇರುವುದಿಲ್ಲ. ಅಂದ್ರಲ್ಲಿ ನಮ್ಮ ಸ್ವಂತ ಚಲನೆ ಮತ್ತು ಚಿಂತನೆ ಯಾವುದು ಸಾಕ್ಷ್ಯ ಯಾವುದು ಇರುವುದಿಲ್ಲ. ನಮ್ಮ ಆತ್ಮ ಆ ಪರಮಾತ್ಮನ ಜೊತೆಯಲ್ಲಿ ಬೆರೆಯುವುದು ಆ ಸುಷುಪ್ತಿಯ ಸಮಯದಲ್ಲಿ. ಹಾಗಾಗಿ ಆಳವಾದ ನಿದ್ರೆ ಅಂದರೆ ಕನಸಿಲ್ಲದ ನಿದ್ರೆ ಇನ್ನು ಮಾಡಿ ಎದ್ದವ ಹೇಳೋದು ಒಂದೇ ಅನುಭವ. ನಿಮ್ಮನ್ನು ನೀವೇ ಟೆಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿತ್ತು, ಆರಾಮದಾಯಕವಾಗಿತ್ತು, ನನಗದಿನ್ನೂ ಬೇಕು. ಆ ಒಂದು ಬೇಕು, ಸದಾ ಬೇಕು ಬೇಕು ಯಾವುದು? ಸುಷುಪ್ತಿಯ ನಿದ್ದೆ ಎಲ್ಲರಿಗೂ ಬೇಕು. ನಿದ್ರಿ ಮುದ್ದಿ ನಿದ್ದಿ ಲದ್ದಿ ಈ ಮೂರು ಸರಿಯಾಗಿರಬೇಕು. ಆಗ ಮಾತ್ರ ನಮಗೆ ಸರಿಯಾಗಿ ಓಡುವುದು ಬುದ್ಧಿ. ಅದರಲ್ಲಿ ನಿದ್ದಿ ಅಂದರೆ ಏನು? ಪರಮಾತ್ಮನ ಜೊತೆಗೆ ಸಂಯೋಗ. ಅಂದ್ರೆ ಪರಮಾತ್ಮನ ಜೊತೆಗೆ ಸಂಯೋಗ ಅಂದ್ರೆ ಅರ್ಥ ಏನು? ನಿಹಿತಂ ಗುಹಾಯಾಂ ವಿಭ್ರಾಜತೆ ತದ್ಯತಯ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ. ನಮ್ಮ ಹೃದಯದ ಮೇಲ್ಭಾಗದ ಒಂದು ಸಣ್ಣ ಅವಕಾಶದಲ್ಲಿ ಆ ಪರಮಾತ್ಮನಿದ್ದಾನೆ, ಅವನೇ ಸಾಕ್ಷಿ. ಆ ಪರಮ ಆತ್ಮನಿದ್ದಾನೆ. ಪರಮ ಅತ್ ಪ್ಲಸ್ ಮನ್, ಪರಮ ಪ್ಲಸ್ ಅತ್ ಪ್ಲಸ್ ಚಲನೆ ಮತ್ತು ಚಿಂತನೆ ಇದೆ. ಅಂದ್ರೆ ಅರ್ಥ ಏನು? ನಾರಾಯಣನಿದ್ದಾನೆ ಅಂದ್ರೆ ನಾದವಿದೆ. ಆ ನಾದದ ಜೊತೆಗೆ ಸಂಯೋಗವನ್ನು ಹೊಂದುವುದು ಪ್ರತಿಯೊಬ್ಬ ವ್ಯಕ್ತಿಯ, ಪ್ರತಿಯೊಂದು ಜೀವಿಯ ಪರಮ ಉದ್ದೇಶ. ನಾವು ಏನೇ ಮಾಡಲಿ ನಿದ್ರೆ ಇಲ್ಲ ಅಂದ್ರೆ ಹುಚ್ಚರಾಗ್ತೇವೆ. ಯೋಗಿಗಳ ವಿಚಾರ ಬೇರೆ, ಸಾಧನೆ ಮಾಡಿದವರ ವಿಚಾರ ಬೇರೆ. ಸಾಮಾನ್ಯವಾಗಿ ಏನಾಗ್ತದೆ? ತಲೆ ಕೆಟ್ಟೋಗ್ತದೆ, ಬುದ್ಧಿ ಹಾಳಾಗ್ತದೆ, ತಿಂದ ಆಹಾರ ಜೀರ್ಣವಾಗುವುದಿಲ್ಲ. ಅವನು ಪ್ರತಿಯೊಬ್ಬ ಐಶ್ವರ್ಯವಂತ, ಪ್ರತಿಯೊಬ್ಬ ಬಡವ ಏನಕ್ಕೆ ಕಷ್ಟಪಡ್ತಾನೆ? ಸುಷುಪ್ತಿಯ ನಿದ್ರೆಗೆ. ಅಂದರೆ ಏನರ್ಥ? ಆ ನಾದದ ಜೊತೆಗಿನ ಸಂಯೋಗ. ಅಂದ್ರೆ ಈ ಆತ್ಮ, ನಮ್ಮಲ್ಲಿರುವ ಆತ್ಮ ಎಲ್ಲಿಂದ ಬಂದಿದೆ? ಆ ಪರಮಾತ್ಮನಿಂದ ಬಂದಿದೆ. ಅದಕ್ಕೆ ಎಲ್ಲಿಗೆ ಹೋಗುವ ತವಕ? ಪುನಃ ಪರಮಾತ್ಮನಲ್ಲಿ ಸೇರಿಕೊಳ್ಳುವ ತವಕ. ಹಾಗಾಗಿ ಸ್ವಪ್ನವಿರದ, ಎಚ್ಚರವಿರದ ಸುಷುಪ್ತಿಯಲ್ಲಿ ಆ ತನ್ನ ಆತ್ಮದ ತವರಾದ ಆ ನಾದ ಅದು ಎಲ್ಲಿದೆ? ಎಲ್ಲ ಕಡೆಯಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಹಾಗಾಗಿ ಬರುವುದು ನಿದ್ರೆ. ಪ್ರಾಣಿಗಳು ಕೂಡ ನಿದ್ರೆ ಮಾಡ್ತವೆ, ಮರಗಳು ಕೂಡ ನಿದ್ರಿಸುತ್ತವೆ, ಎಲ್ಲವೂ ಕೂಡ ಸುಷುಪ್ತಿಗೆ ಜಾರುತ್ತವೆ ಸೃಷ್ಟಿಯಲ್ಲಿ. ಏಕೆ? ನಾದದ ಜೊತೆಗೆ ಸಂಯೋಗ ಹೊಂದಲಿಕ್ಕೆ. ಇದು ಯೋಗ. ಅಂದ್ರೆ ಆತ್ಮವು ನಾದದ ಜೊತೆ ಸಂಯೋಗ ಹೊಂದಲಿಕ್ಕೆ, ಜೊತೆಗೂಡಲಿಕ್ಕೆ ಅವಶ್ಯಕವಾಗಿರುವುದು ನಿದ್ರೆ. ಆದರೆ ಆ ನಿದ್ರೆ ಯೋಗದ ರೀತಿಯಲ್ಲಿರಬೇಕು. ಅಂದ್ರೆ ಆ ನಾದದ ಜೊತೆಗೆ ಸೇರಿಕೊಳ್ಳಬೇಕು. ಆ ನಾದದ ಜೊತೆ ಸೇರಿಕೊಳ್ಳುವ ಕಾರ್ಯಕ್ರಮವನ್ನೇ ವೇದ ಯೋಗ ಅಂತ ಹೇಳ್ತಾ ಇರೋದು. ಉಪನಿಷತ್ತುಗಳು ಎಚ್ಚರ ಸ್ವಪ್ನ ಸುಷುಪ್ತಿಗಳ ಬಗ್ಗೆ ಅಷ್ಟೊಂದು ವ್ಯಾಖ್ಯಾನ ಮಾಡಿರೋದು ಯಾಕೆ ಅಂದರೆ ಅಂತಿಮವಾಗಿ ಆ ಪರಮಾತ್ಮನನ್ನು ಕಂಡುಕೋ ಎನ್ನುವ ಒಂದು ವಿಚಾರಕ್ಕಾಗಿ. ಇಂತಹ ಯೋಗ ನಿದ್ರೆಯಲ್ಲಿ ಇರುವಂತಹ ಸ್ವಾಮಿ ನಾದನಿಗೆ, ನಾರಾಯಣನಿಗೆ ಅವನ ಪಾದಗಳನ್ನು ಲಕ್ಷ್ಮಿಯು ಪಾದ ಒತ್ತುತ್ತಿದ್ದಾಳೆ, ಸೇವೆ ಮಾಡುತ್ತಿದ್ದಾಳೆ. ಅಂದರೆ ಆ ಲಕ್ಷ್ಮಿ 8 ವಿಧಾನದಲ್ಲಿರುವಂತಹ ಲಕ್ಷ್ಮಿ, 8 ಗುರಿಗಳು, ಅಂದರೆ 8 ಐಶ್ವರ್ಯಗಳು. ಆ 8 ಐಶ್ವರ್ಯಗಳಲ್ಲಿ ಐಶ್ವರ್ಯ ಬೇಕು ಅಂತ ನಾವೆಲ್ಲ ಯಾಕೆ ಪರಿತಪಿಸ್ತೀವಿ? ಐಶ್ವರ್ಯ ನಿಮಗೆ ಬೇಕೋ ಬೇಡವೋ ಕೇಳ್ಕೊಳ್ಳಿ. ನಮ್ಮನ್ನೇ ನಾವು ಬೇಕು. ಯಾಕೆ ಬೇಕು ಅಂದರೆ
ಆ ನಾದವನ್ನು ತಲುಪಲಿಕ್ಕೆ ಬೇಕು. ಒಂದು ಯೋಗ ನಿದ್ರೆ ಬೇಕು, ಅಂದ್ರೆ ಸುಷುಪ್ತಿಯ ನಿದ್ರೆ ಬೇಕು. ಇನ್ನೊಂದು 8 ಗುರಿಗಳು, 8 ದಾರಿಗಳು, ಅಲ್ಲಿ ಯಾವುದಾರ ಒಂದು ಐಶ್ವರ್ಯ ಬೇಕು ಆ ಸ್ವಾಮಿ ನಾರಾಯಣನ ಪಾದದ ಬಳಿಗೆ ತೆರಳಲು. ಅಂದರೆ ಆ ನಾದದ ಒಂದು ಅಂಗುಷ್ಟವನ್ನು ನಾವು ಮುಟ್ಟಲು. ಇದು ಆ ಚಿತ್ರದಲ್ಲಿ ಕಂಡುಬರುವ ಲಕ್ಷ್ಮಿಯ ಒಂದು ಐಕಾನಿಗ್ರಫಿ, ಸಿಂಬಾಲಿಕಲ್ ರೆಪ್ರೆಸೆಂಟೇಷನ್ ಆಗಿದೆ. ಅದೇ ರೀತಿಯಲ್ಲಿ ನಾರಾಯಣನ ಹೊಕ್ಕಳಿನಿಂದನೇ ಪದ್ಮದ ಉದ್ಭವ. ಯಾರಾದರೂ ಹೇಳ್ತೀರಾ ನಾರಾಯಣ ಮಲಗಿದಾನಲ್ಲ, ಆ ಚಿತ್ರದಲ್ಲಿ ಆ ಕಮಲ ಎಲ್ಲಿ ಬೇಕಾದರೂ ಬರ್ಬೋದಾಗಿತ್ತು, ಆದರೆ ಹೊಕ್ಕಳಿನಿಂದಲೇ ಬಂದಿದೆ. ಏಕೆ? ಉತ್ತರ ಕೊಡಿ, ಆಲೋಚನೆ ಮಾಡಿ ಹೇಳಿ ದಯವಿಟ್ಟು ಇಬ್ರುವೆ. ಅವನ ದೇಹದ ಹೊಕ್ಕಳಿನಿಂದಲೇ ಬಂದಿದೆ, ಯಾಕೆ? ಸರ್ ನಾಭಿನ ಇನ್ನೊಂದು ಬ್ರೇನ್ ಅಂತಾನು ಹೇಳ್ತಾರೆ ಅನ್ಸುತ್ತೆ. ಓಕೆ, ಅದು ಏನು ನಮ್ಮ ದೇಹದಲ್ಲಿ ಮುಖ್ಯ ಅಂಗ ನಾಭಿ ಅಂತ ಹೇಳ್ತಾರೆ. ಅದನ್ನ ಸರಿಯಾಗಿ ಇಟ್ಕೊಂಡ್ರೆ ನಾವು ಆರೋಗ್ಯವಾಗಿರ್ತೀವಿ ಅನ್ನೋ ಒಂದು ಇದ್ರಲ್ಲಿ ಹೇಳ್ತಾರೆ ಸರ್. ಹೌದು. ಮತ್ತೆ ಮೇ ಬಿ ಅದಕ್ಕೆ ರೆಪ್ರೆಸೆಂಟೇಷನ್ ಇರ್ಬೋದು. ನಾದದ ಉದ್ಭವ ನಾಭಿ, ನಾದ ಅಲ್ಲಿಂದಾನೇ ಬರುತ್ತೆ ಅಂತಾನ ಸರ್? ಹೌದು. ಅಂದ್ರೆ ನಮ್ಮಲ್ಲಿರುವ ಪ್ರಜ್ಞೆಗಳ ಉತ್ಪತ್ತಿ ಮತ್ತೆ ಆ ಪ್ರಜ್ಞೆಗಳಿಗೆ ಸಪೋರ್ಟು ನಮ್ಮ ಇಡೀ ದೇಹದ ಭಾಗವಾದ ನಾಭಿ ಇಂದನೇ ಪ್ರಜ್ಞೆಯ ಉತ್ಪತ್ತಿ. ಇದಕ್ಕೆ ಮೆಡಿಕಲ್ ಸೈನ್ಸಲ್ಲೂ ನೋಡಿದ್ರೆ ಅಂಡಾಣು ಜೊತೆ ವೀರ್ಯಾಣು ಸೇರಿದಾಗ ಆ ಒಂದು ಎಗ್ ಅಂತ ಏನು ಕರಿತೀವಿ, ಅದು ತಾಯಿಯ ಗರ್ಭಕೋಶದ ಗೋಡೆಗೆ ಅಂಟಿಕೊಳ್ತದೆ. ಆ ಅಂಟಿಕೊಂಡ ಭಾಗದಿಂದ ಆ ಒಂದು ಮೊಟ್ಟೆಗೆ ಒಂದು ಕೊಳವೆ ಏರ್ಪಡ್ತದೆ, ಅದೇ ಹೊಕ್ಕಳು ಬಳ್ಳಿ. ಆ ಬಳ್ಳಿಯಿಂದನೇ ಆ ಮೊಟ್ಟೆ ಮಗುವಾಗ್ತದೆ. ತಾಯಿಯಿಂದ ಮಗುವಿಗೆ ಇರುವ ಏಕೈಕ ಸಂಪರ್ಕ ತಾಯಿಯ ಗರ್ಭಕೋಶದಲ್ಲಿ ಇದ್ದರೂ ಕೂಡ ಗರ್ಭಕೋಶದ ಮತ್ತೆಲ್ಲ ವಿಚಾರಗಳು ಸಪೋರ್ಟಿವೇ ವಿನಃ, ಆದರೆ ತಾಯಿಯೊಡನೆ ನಿಜವಾದ ಸಂಪರ್ಕ ಯಾವುದು? ಹೊಕ್ಕಳು ಬಳ್ಳಿ. ಆ ಹೊಕ್ಕಳು ಬಳ್ಳಿಯಿಂದ ಪ್ರಜ್ಞೆ ಬರ್ತದೆ. ನಾವು ಜನಿಸಿದ ನಂತರ ಹೊಕ್ಕಳು ಬಳ್ಳಿಯನ್ನು ಕಟ್ ಮಾಡಲಾಗತ್ತೆ, ಆದರೆ ಪ್ರಜ್ಞೆ ಎನ್ನುವುದು ಅಲ್ಲೇ ಇರುತ್ತೆ. ನಮಗೆ ನಮ್ಮ ಆಡಳಿತವನ್ನು ಮಾಡುತ್ತಿರುವಂತಹ, ನಮ್ಮ ಸೃಷ್ಟಿ ಕಾರ್ಯಕ್ಕೆ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂತಹ ಬೃಹತ್ ಚಲನೆ ಮತ್ತು ಚಿಂತನೆ 4 ರೀತಿಯಾದ ಪ್ರಜ್ಞೆಗಳನ್ನು ಹೊಂದಿದೆ. ಹಾಗಾಗಿ 4 ತಲೆಯ ಬ್ರಹ್ಮ ಆ ಪದ್ಮದ ಮೇಲೆ ಕೂತಿದ್ದಾನೆ. ಈ ವಿಚಾರವಾಗಿ ಮುಂದೆ ಇನ್ಯಾವತಾರ ಒಂದಿನ ನಾನು ಡೀಟೇಲ್ ಆಗಿ ಹೊಕ್ಕಳ ಬಗ್ಗೆ ಹೇಳ್ತೇನೆ. ಅದು ಭಗವಂತ 4 ಪ್ರಜ್ಞೆ ಯಾವುದು ಸರ್? ಎಚ್ಚರ, ಸ್ವಪ್ನ, ಸುಷುಪ್ತಿ ಹಾಗೂ ತುರಿಯ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಹಾಗೂ ವಾಸುದೇವ. ಆ 4 ತೇಜಸ್ಸುಗಳವು. ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ. ಆ 4 ನಾರಾಯಣನ ತಲೆಗಳು. ಅಂದರೆ 4 ಪ್ರಜ್ಞೆಗಳು, 4 ಪೃಥಕ್ ಜ್ಞಾನಗಳು. ಅದರಲ್ಲಿ ಸಂಕರ್ಷಣ, ಪ್ರದ್ಯುಮ್ನ, ವಾಸುದೇವ ಈ 3 ಬಿಟ್ಟು ಅನಿರುದ್ಧ, ಅದರಲ್ಲಿ ನಮ್ಮ ನಾರಾಯಣನ ಸಂಪರ್ಕ. ಇದು ಈ ಹೊಕ್ಕಳಿಂದ ನಾವು ತಿಳಿದುಕೊಂಡಿದ್ದಾಯಿತು. ನಂತರ ಆ ನಾರಾಯಣನ ಬಲಗೈ ಆ ಶಿವಲಿಂಗಕ್ಕೆ ನೆರಳನ್ನು ನೀಡ್ತಾ ಇದೆ. ಅಂದ್ರೆ ಈ ನಾರಾಯಣ ಮಾಡುವಂತಹ ಪ್ರತಿಯೊಂದು ವಿಚಾರವೂ ಕೂಡ ಯೋಗ. ಅಂದ್ರೆ ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್. ಅಟ್ಯಾಚ್ ಮಾಡ್ಕೊಳ್ಳೋದು ಯೋಗವೇ, ಡಿಟ್ಯಾಚ್ ಆಗೋದು ಯೋಗವೇ. ಅಟ್ಯಾಚ್ಮೆಂಟ್ ಅನ್ನೋದು ಸೃಷ್ಟಿ ಕಾರ್ಯವಾದರೆ
ಡಿಟ್ಯಾಚ್ಮೆಂಟ್ ಅನ್ನೋದು ಲಯ ಕಾರ್ಯ. ಇದಿಷ್ಟು ಈ ನಾರಾಯಣನ ವಿಚಾರ. ಅವನು ಕ್ಷೀರ ಸಮುದ್ರದಲ್ಲಿ ಮಲಗಿದ್ದಾನೆ. ನೀರಿನ ಅರ್ಥವೇನು ಅಂದರೆ ಜೀವ. ಆ ಜೀವ ಅನ್ನೋದು ನೀರಿನಿಂದನೇ ಉತ್ಪತ್ತಿ. ವೇದ ಪ್ರಕಾರದಲ್ಲಿ ಜೀವ ಅಂದರೆ ಜಲವೇ ಜೀವ, ಜೀವವೇ ಜಲ. ಹಾಗಾಗಿ ಜಲವು ಯಾವ ಪ್ರಾಣಿ ಸಸ್ಯ ಯಾವುದರಲ್ಲೂ ಅರಗುವುದಿಲ್ಲ. ಮೆಡಿಕಲಿ ಚೆಕ್ ಮಾಡಿಬೇಕಾದ್ರೆ ನೀರು ದ್ರವ ಅರಗೋದಿಲ್ಲ. ಮತ್ತೇನಾಗುತ್ತೆ? ಪರಿವರ್ತನೆ ಹೊಂದುತ್ತೆ. ನಮ್ಮ ದೇಹದಲ್ಲಿ 75 ಭಾಗ ನೀರಿದೆ, ಭೂಮಿಯಲ್ಲಿ 75 ಭಾಗದ ಮೇಲೆ ಜಾಸ್ತಿ ನೀರಿದೆ. ಎಲ್ಲಿಲ್ಲ ನೀರು? ಎಲ್ಲಿ ಜೀವವಿದೆಯೋ ಅಲ್ಲೆಲ್ಲ ನೀರು. ಅಂತಹ ಜೀವರಾಶಿಗಳಲ್ಲಿ ಪರಿವರ್ತನೆ ಮಾಡಬಹುದೇ ವಿನಃ ಅದನ್ನು ಜೀರ್ಣಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಯಾವುದು? ದ್ರವ. ಹಾಗಾಗಿ ಜೀವ ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ ಅಂತ ನಾವು ಹೋದ ವಾರ ತನಕ ಶ್ವೇತಾಶ್ವತರ ಉಪನಿಷತ್ತಲ್ಲಿ ನೋಡಿದ್ವಿ. ಜೀವ, ಈಶ್ವರ ಹಾಗೂ ಪ್ರಕೃತಿ ಅವು ಮರಣಿಸುವುದಿಲ್ಲ, ಜನ್ಮಿಸುವುದೂ ಇಲ್ಲ. ಅಂದರೆ ಏನು? ಅವನು ಮಲಗಿರುವ ಆ ನೀರು ಹೆಚ್ಚು ಆಗೋದಿಲ್ಲ, ಕಮ್ಮಿನೂ ಆಗೋದಿಲ್ಲ, ಪರಿವರ್ತನೆಗೊಳ್ತಾ ಇರುತ್ತೆ. ಪರಿವರ್ತನೆಗೊಂಡು ಜೀವ ಸೃಷ್ಟಿ, ರಚನೆಗಳ ಸೃಷ್ಟಿ. ಅದು ಲಯವಾದಾಗ ಮತ್ತೆ ಪುನಃ ಏನಾಗುತ್ತೆ? ನೀರಾಗೆ ಉಳ್ಕೊಳ್ಳುತ್ತೆ. ನೀರು ನೀರಾಗೆ ಇತ್ತು, ನೀರೇ ಜೀವವಾಯಿತು, ಆ ಜೀವವು ಪುನಃ ನೀರಾಯಿತು. ಹಾಗಾಗಿ ನೀರು ಪರಿವರ್ತನೆಗೊಂಡಿದೆ ವಿನಃ ಈಗ ನೀರು ಕಾಯಿಸಿದಾಗ ಆವಿ ಆಯಿತು, ತಣ್ಣಗೆ ಮಾಡಿದಾಗ ಮಂಜುಗೆಡ್ಡೆ ಆಯಿತು. ಸ್ಥಿತಿಗಳು ಬದಲಾಗ್ತಿದೆ. ಆದರೆ ನೀರನ್ನು ನಾವೇನಾರು ಮಾಡೋಕ್ಕಾಯ್ತೆ? ಅದನ್ನು ಹೆಚ್ಚು ಮಾಡೋಕ್ಕಾಗಲ್ಲ, ಕಡಿಮೆನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಮಗಳಿಗೆ ಮುಕ್ತಿ ಎಂದರೆ ಏನು ಅಂದರೆ, ಆ ನಾರಾಯಣ ತೋರಿಸುತ್ತಿರುವ ನೀನು ಈ ಜೀವದ ನೆಲೆಯಲ್ಲೇ ಇದ್ದರು ಯೋಗವನ್ನು ಉಪಯೋಗಿಸಿ ಅಟ್ಯಾಚ್ ಆಗಿದೆಯಾ? ಈಗ ಅದೇ ಯೋಗವನ್ನು ಉಪಯೋಗಿಸಿ ಡಿಟ್ಯಾಚ್ ಆಗೋ. ಆತ್ಮಕ್ಕೆ ಮುಕ್ತಿಯೇ ವಿನಃ ಜೀವಕ್ಕಲ್ಲ. ಇದಿಷ್ಟು ಸದ್ಯಕ್ಕೆ ನಾವು ತಿಳ್ಕೋಬೇಕಾಗಿರೋ ವಿಚಾರ. ಏನಾದರೂ ಪ್ರಶ್ನೆ ಇದೆಯಾ ಕೇಳಿ ಈ ಚಿತ್ರದ ಬಗ್ಗೆ. ಸರ್, ಇದು ಕನ್ಫ್ಯೂಸ್ ಆಯ್ತು. ಆತ್ಮಕ್ಕೆ ಮುಕ್ತಿ ಹೌದು, ಜೀವಕ್ಕೆ ಇಲ್ವಾ ಸರ್? ಓ, ಅಂದ್ರೆ ಅದು ಜೀವ ಮತ್ತೆ ಅದು ಇದನ್ನ ಹುಡ್ಕೊಳ್ತಾನೆ ಇರುತ್ತೆ ಹಾಗಿದ್ರೆ ದೇಹನ? ಅಲ್ಲ, ಮತ್ತೊಂದು ಆತ್ಮ ಜೀವವನ್ನು ತಗೊಳುತ್ತೆ. ನಾನು ಸುಮಾರು ಸರಿ ಹೇಳಿದ್ದೇನೆ ಹಿಂದೆನೂ ನಿಮ್ಗೆ, ಪುನಃ ಕನ್ಫ್ಯೂಷನ್ನು ನೋಡಿ. ಆತ್ಮ ಪರಮಾತ್ಮನಿಂದ ಬಂದದ್ದು. ಅಂದ್ರೆ ಆತ್ಮ ಅಂದ್ರೇನು? ಚಲನೆ ಮತ್ತು ಚಿಂತನೆ. ಆದ್ರೆ ಜೀವ ಅನ್ನೋದೇನು? ದ್ರವ್ಯ. ಅರ್ಥ ಆಗ್ತಿದೆಯೇ? ಆದಿಶೇಷ. ಅದು ಪರಿವರ್ತನೆಗೊಂಡು ತನ್ನ ಅವಿದ್ಯಾ ಕಾಮ ಕರ್ಮಗಳಿಂದ ಕೂಡಿರುತ್ತೆ ಸದಾ. ಆ ಅವಿದ್ಯಾ ಕಾಮ ಕರ್ಮಗಳು ವಿಕಾಸ ಹೊಂದುತ್ತಿರುವಂತಹ ಆತ್ಮ ಯಾವ ಆತ್ಮಕ್ಕೆ ಅವಶ್ಯಕವಾಗಿದೆ ಆದರೂ ಆ ಜೀವವನ್ನು ತೆಗೆದುಕೊಳ್ಳುತ್ತೆ. ಅರ್ಥ ಆಯ್ತೆ ಇಲ್ವೋ? ಹಾ ಸರ್, ಈಗ ಅರ್ಥ ಆಗುತ್ತೆ. ಮತ್ತೆ ಅದು ಕನ್ಫ್ಯೂಷನ್, ಅದು ಯಾವಾಗ ಪೂರ್ತಿ ಗೊತ್ತಾಗ್ತಿಲ್ಲ. ಹಿಂಗೇನಾರ ಬಂದಾಗ ಕನ್ಫ್ಯೂಷನ್ ಆಗುತ್ತೆ, ಮತ್ತೆ ನೀವ್ ಹೇಳಿದಾಗ ಅರ್ಥ ಆಗಿರುತ್ತೆ ಸರ್. ನಾನು ನನಗ್ ತಿಳಿದಿದ್ದು ಹೇಳ್ತೀನಿ ಸರ್. ಅಂದ್ರೆ ಈಗ ಜೀವ ಅದೇ ಅದು ಕರ್ಮ ಇದೆಲ್ಲ ಇಟ್ಕೊಂಡಿರುತ್ತೆ ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ಕರ್ಮ ಎಲ್ಲ ತೀರಿಸ್ಕೊಂಡು ಅದಾದ್ಮೇಲೆ ಆತ್ಮಕ್ಕೆ ಇದಾಗುತ್ತೆ, ಆತ್ಮನಿಂದ ಮತ್ತೆ ಪರಮಾತ್ಮಕ್ಕೆ ಹೋಗುತ್ತೆ ಅಂತ. ಅಲ್ಲ, ಜೀವ ಅದು ಯಾವತ್ತು ಅವಿದ್ಯಾ ಕಾಮ ಕರ್ಮಗಳಲ್ಲೇ ಇರತ್ತೆ. ಓಕೆ, ಅದು ಈ ಪ್ರಪಂಚದಲ್ಲೇ ಇರತ್ತೆ, ಸೃಷ್ಟಿ ಒಳಗಡೆನೆ ಇರತ್ತೆ. ಯಾವ ಆತ್ಮ
ತನಗೆ ನಾನು ಏನನ್ನೋ ಅರಿಯಬೇಕು, ಯಾವುದನ್ನೋ ತಿಳಿಯಬೇಕು, ವಿಕಾಸ ಹೊಂದಬೇಕು. ವಿಕಾಸ ಹೊಂದಲಿಕ್ಕೆ ಜ್ಞಾನ ಬೇಕು, ಅಜ್ಞಾನದಿಂದ ಆಗೋದಿಲ್ಲ. ಅಂದ ಅದೇನು ಮಾಡುತ್ತೆ, ನನ್ನ ರಿಕ್ವೈರ್ಮೆಂಟ್ ಇದು, ಈ ರಿಕ್ವೈರ್ಮೆಂಟ್ಗೆ ಫುಲ್ಫಿಲ್ ಮಾಡುವಂತಹ ಕರ್ಮ ಯಾವುದು ಹೊಂದಿದೆ ಆ ಜೀವಾತ್ಮವನ್ನು ತಗೊಳುತ್ತದು. ಅಂದರೆ ಈಗ ನಿಮ್ಮ ಹತ್ರ ದುಡ್ಡಿದೆ, ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಸೆಕೆಂಡ್ ಹ್ಯಾಂಡ್ ಕಾರಿಂದ ಕೋಟ್ಯಾಂತರ ರೂಪಾಯಿ ಕಾರುಗಳಿವೆ. ನಿಮ್ಮ ಶಕ್ತಿ, ನಿಮಗೇನು ಬೇಕು ನೀವು ತಗೋತೀರ, ಆ ಕಾರನ್ನು ಉಪಯೋಗಿಸ್ತೀರ. ನಾಳೆ ಶ್ರೀಮಂತರಾದ್ರಿ, ಆ ಕಾರನ್ನು ಮಾರ್ತೀರಾ, ಬೇರೆ ಕಾರ್ ತಗೋತೀರಾ. ಅಥವಾ ಹಣ ಹೊರಟೋಯ್ತು, ಆ ಕಾರನ್ನು ಮಾರಿ ದುಡ್ಡಿಟ್ಕೊಂಡು ಜೀವನ ಮುಂದಕ್ಕೆ ಹೋಗ್ತೀರಾ. ಆ ರೀತಿಯಾಗಿ ಯಾವ ಆತ್ಮ ಅದು ತನ್ನ ಪ್ರಯಾಣದಲ್ಲಿ ಏನು ಬೇಕಿದೆ ನನಗೆ ಅನ್ನೋದನ್ನು ನೋಡಿದಾಗ, ಅಸಂಖ್ಯಾತ ಜೀವಾತ್ಮಗಳಲ್ಲಿ ಅಸಂಖ್ಯಾತವಾದ ವಿದ್ಯೆ ಕಾಮ ಕರ್ಮಗಳಿರೋದ್ರಿಂದ ತನಗೆ ಯಾವುದು ಬೇಕು ಆ ಒಂದು ಜೀವವನ್ನ ಹಿಡ್ಕೊಳ್ಳುತ್ತೆ. ಅಂದ್ರೆ ತಾಯಿಯ ಗರ್ಭದಲ್ಲಿ ತಾಯಿಯಿಂದ ಜೀವ ಬರುತ್ತೆ, ತಂದೆಯಿಂದ ಆತ್ಮ ಬರುತ್ತೆ, ಪುರುಷ. ಹಾಗಾಗಿ ನಾರಾಯಣನಿಗೆ ಪುರುಷ ಅನ್ನೋದು ಅಂದ್ರೇನು, ಸತ್ಯದ ಸಾಮರ್ಥ್ಯ. ಆ ಪರಮ ಆತ್ಮನಿಂದ ಅಂದರೆ ಅಲ್ಟಿಮೇಟ್ ಮೂಮೆಂಟ್ ಆ್ಯಂಡ್ ಥಾಟ್, ಆ ಒಂದು ಫ್ಲೋ ಇಂದ ಸಪರೇಟ್ ಆದಂತಹ ಒಂದು ಕಿಡಿ, ಅದೇ ಆತ್ಮ. ಅದು ತನ್ನ ಜರ್ನಿಯನ್ನು ಮುಗಿಸ್ಕೊಂಡು ಎಲ್ಲಿ ಹೋಗುತ್ತೆ, ಆ ಮುಖ್ಯ ಹರಿವಿಗೆ ಸೇರಿಕೊಡುತ್ತೆ. ಆದರೆ ಆ ಜೀವ ಏನು ಮಾಡುತ್ತೆ, ಇಲ್ಲೇ ಉಪಯೋಗವ ತಾಯಿ ಹೊಟ್ಟೆಗೆ ಬರುತ್ತೆ. ಯಾವಾಗ ಪ್ರಾಣ ದೇಹದಿಂದ ಹೋಯ್ತು, ಜೀವ ಹೊರಟು ಹೋಗುತ್ತೆ. ಆತ್ಮ ಮತ್ತೊಂದು ದೇಹವನ್ನು ತಗೊಳುತ್ತೆ, ಅಂದರೆ ಜೀವ ದೇಹವನ್ನು ತಗೊಳುತ್ತೆ, ಆತ್ಮ ಆ ಜೀವ ಮತ್ತೆ ದೇಹವನ್ನು ರೈಡ್ ಮಾಡುತ್ತೆ. ಅಂದ್ರೆ ಅರ್ಥ ಏನು, ನಾನು ಸುಮಾರು ಸಲ ಹೇಳಿದ್ದೇನೆ ಹಲವಾರು ಉಪನಿಷತ್ತುಗಳಲ್ಲಿ. ದೇಹವು ರಥವಾದರೆ ರಥದ ಸಾರಥಿ ಆತ್ಮ, ಆದರೆ ಆ ರಥದಲ್ಲಿ ನಿಂತು ಅದನ್ನ ಟ್ರಾವೆಲ್ ಮಾಡ್ತಾ ಇರೋದು ಯಾರು, ಜೀವ. ಅರ್ಥ ಆಗ್ತಿದೆಯೇ? ಅಂದ್ರೆ ನಮ್ಮ ಈ ದೇಹದಲ್ಲಿ ಒಳಗಡೆ ಡ್ರೈವಿಂಗ್ ಸೀಟಲ್ಲಿ ಕುಳಿತಿರೋದು ಆತ್ಮ, ಆದರೆ ಡ್ರೈವಿಂಗ್ ಅನುಭವಿಸ್ತಾ ಇರೋದು, ಅನ್ನೋದಕ್ಕೆ ಇಂಧನವಾಗಲಿ ಕರ್ಮಗಳಾಗಲಿ ಎಲ್ಲವನ್ನೂ ಮಾಡ್ತಾ ಇರೋದು ಯಾವುದು, ಜೀವ. ಈ ಜೀವಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಬರುತ್ತೆ ಹೋಗುತ್ತೆ. ಹಾಗಾಗಿ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ, ಅವನ ಜೀವ ಹೋಯಿತು, ಪ್ರಾಣ ಹೋಯಿತು, ಆತ್ಮ ಹೋಯಿತು, ದೇಹ ನಾಶವಾಯಿತು ಅನ್ನೋ ಅರ್ಥದಲ್ಲಿ ನಾವು ಮಾತಾಡ್ತೀವಲ್ವೇ. ಆತ್ಮನೂ ಹೋಯಿತು, ಪ್ರಾಣನೂ ಹೋಯಿತು, ಜೀವನೂ ಹೋಯಿತು. ಅಂದರೆ ಜೀವ ಅನ್ನೋದು ಸಾಯಲಿಲ್ಲ, ಪ್ರಾಣ ಅನ್ನೋದು ನಿಂತು ಹೋಗಲಿಲ್ಲ, ಅದೇ ರೀತಿ ಆತ್ಮ ಸತ್ತು ಹೋಗಲಿಲ್ಲ. ಹಾಗಾದ್ರೆ ಮರಣಿಸಿದ್ದು ಯಾವುದು ಅಂದರೆ ದೇಹ ಮಾತ್ರ. ದೇಹ ಯಾಕೆ ಮರಣಿಸಿತು? ಪ್ರಾಣ ಬಿಟ್ಟೋಯ್ತು, ಪ್ರಾಣ ಬಿಟ್ಟೋಯ್ತು ನಮ್ಮ ದೇಹವನ್ನ. ಆಗ ಜೀವ ಇಮ್ಮಿಡಿಯೇಟ್ ಆಗಿ ಪ್ರಾಣದ ಹಿಂದೆ ಹೊರಟೋಯ್ತು, ಆತ್ಮ ಆವಾಗ ತಾನು ಹೊರಟೋಯ್ತು. ಇದನ್ನ ನಾನು ಮುಂದಿನ ದಿನಗಳಲ್ಲಿ ಯೋಗ ಅನ್ನೋದ್ರ ಬಗ್ಗೆ ಪ್ರವಚನ ಮಾಡಬೇಕಾದ್ರೆ, ಈ ಯೋಗದಲ್ಲಿ ಅಂದರೆ ಸಮಾಧಿ ಅನ್ನೋದರಲ್ಲಿ ದೇಹದ ವ್ಯಾಪಾರವನ್ನ ಆಟೋ ಮೋಡಿಗೆ ಹಾಕಿ ಆತ್ಮ ಹೇಗೆ ಸಂಚಾರ ಮಾಡಬಲ್ಲದು ದೇಹವನ್ನು ಬಿಟ್ಟು ಅನ್ನೋದನ್ನು ನಾನು ವಿವರಿಸ್ತೇನೆ. ಬಟ್ ಈಗ ಅದು ಟಾಪಿಕ್ ಎತ್ಲಾಗ ಹೊರಟೋಗುತ್ತೆ. ಈಗ ಇಷ್ಟು ಸಾಕು. ಏನಾದ್ರು ಪ್ರಶ್ನೆ ಇದೆ ಇದರಲ್ಲಿ? ಇಲ್ಲ ಸರ್. ಇದು ಹಂತ ಹಂತವಾಗಿ ತಿಳಿದುಕೊಳ್ಳಬೇಕಾದ ವಿಚಾರ. ನಾವು ತಿಳಿದುಕೊಳ್ಳಲು ಹೊರಟಿರುವುದೀಗ
ನಾರಾಯಣ ಅನ್ನೋ ವಿಚಾರ ಹೇಳಿ. ಸರ್ ಈಗ ಅದೇ ನಾರಾಯಣಂದ ಹೇಳ್ತಾ ಇದ್ರಲ್ವ ಸರ್, ಅದು ಈಗ ಇದು ಲಯ ಲಯಕರ್ತ ಈಶ್ವರ ಅಲ್ಲ ಸರ್? ಹೌದು. ಈಗ 3 ಜನ ಬ್ರಹ್ಮ ಈಶ್ವರ ವಿಷ್ಣು, ಈಶ್ವರ ಮಹೇಶ್. ಈಶ್ವರ ಅಲ್ಲ, ಶಿವ. ಓಕೆ, ಶಿವ. ಸರ್ ಈಗ ಇವ್ರು ನಾರಾಯಣ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಕೈ ಹಿಡ್ದಿರೋದು ಲಿಂಗಕ್ಕೆ ಅಲ್ಲ ಸರ್? ಲಿಂಗ ಅಂದ್ರೆ ಶಿವನ ಅಥವಾ? ಹೌದು, ಆ ಒಂದು ಶಿವನಿಗೆ ಅಂದ್ರೆ ಡಿಸ್ಟ್ರಕ್ಷನ್. ಇಲ್ಲಿ ವ್ಯಕ್ತಿಯಾಗಿ ತಗೋಬೇಡಿ, ಪ್ರಿನ್ಸಿಪಲ್ ಆಗಿ ತಗೊಳ್ಳಿ, ತತ್ವಗಳನ್ನಾಗಿ ತಗೊಳ್ಳಿ. ವಿನಾಶ ಎನ್ನುವುದಕ್ಕೂ ಆಶ್ರಯ ನಾರಾಯಣನೇ ಕೊಟ್ಟಿದ್ದಾನೆ. ಅದು ಹಾಗೆ ಅಂತ ಹೇಳಿದ್ನಲ್ಲ, ಯೋಗ. ಯೋಗ ಅಂದ್ರೆ ಏನು? ಅಟ್ಯಾಚ್ ಅಂಡ್ ಡಿಟ್ಯಾಚ್. ಯಾವಾಗ ಅಟ್ಯಾಚ್ ಆಗಬೇಕು ಅದೂ ಕೊಡ್ತಾನೆ, ಯಾವಾಗ ಡಿಟ್ಯಾಚ್ ಆಗಬೇಕು ಅಂದ್ರೆ ನಮ್ಮ ಪ್ರಾಣ ಯಾವಾಗ ದೇಹದಿಂದ ಹೋಗಬೇಕು ಅದನ್ನು ಆ ನಾದ ನಿರ್ಧರಿಸುತ್ತೆ ಅಂತ ಅರ್ಥ. ಸರ್ ಹಾಗಿದ್ರೆ ಈಗ ಶಿವ ಇಲ್ಲಿ ಡಿಟ್ಯಾಚ್ಮೆಂಟ್ ಅಂತ ಅರ್ಥನಾ ಸರ್? ಹೌದು. ಓಕೆ. ಅಂದ್ರೆ ಲಯ ಲಯ ಪ್ರಳಯ ಅಂದ್ರೆ ಏನರ್ಥ? ಪೃಥಕ್ ಲಯ ಆಗೋದು. ಪೃಥಕ್ ಲಯ ಪ್ರಲಯ ಅಥವಾ ಪ್ರದರ್ಶನೀಯ ಲಯ ಅಂದ್ರೆ ಜೀವ ಅದೊಂದು ಜಾಗಕ್ಕೆ ಹೋಯ್ತು, ಪ್ರಾಣ ಅದೊಂದು ಜಾಗಕ್ಕೆ ಹೋಯ್ತು, ಆತ್ಮ ಮತ್ತೊಂದು ಜಾಗಕ್ಕೆ ಹೋಯ್ತು. ಈ ಸತ್ಯದ ಯಾರು? ದೇಹ ಒಂದು ಹೋಯ್ತಷ್ಟೇ. ಇವು 3 ದೇಹವನ್ನು ಆಶ್ರಯಿಸಿತ್ತು, ದೇಹದಿಂದ ಇವೆಲ್ಲ ಇದ್ವು. ಈಗ 3 ಹೋದ್ಮೇಲೆ ದೇಹಕ್ಕೆ ಏನು ಕೆಲಸ? ಹಾಗಾಗಿ ಈಗ ನೋಡಿ, ನಾವೆಲ್ಲ ಇಷ್ಟಿಷ್ಟು ವರ್ಷ ಬದುಕಿದ್ದೀವಿ, ನಮ್ಮಲ್ಲಿ ಹುಳ ಬೀಳಲ್ಲ, ಇರುವೆ ಹತ್ತಲ್ಲ, ನಾವು ನಿದ್ದೆ ಮಾಡ್ತಿದ್ದಾಗಲೂ ಮೂಗು ಬಾಯಿಯಿಂದೆಲ್ಲ ಏನೂ ಆಗೋದಿಲ್ಲ. ಅದೇ ಸತ್ತ ದೇಹಕ್ಕೆ ಹುಳ ಬೀಳ್ತದೆ, ಊದ್ಕೊಳ್ತದೆ. ನೋಡಿದಿರ ಹೇಗೆ ಕೊಳಿತದೆ ದೇಹ? ನೋಡಿದಿರ ತಾನೆ? ಯಾಕೆ? ಯಾಕೆಂದರೆ ಪ್ರಾಣವಿಲ್ಲ, ಆತ್ಮವಿಲ್ಲ, ಜೀವವಿಲ್ಲ. ಹಾಗಾಗಿ ದೇಹವನ್ನು ಕಾಪಾಡ್ತಿರೋದು ಯಾವುದು ಹಾಗಾದರೆ ಹೇಳಿ? ನನ್ನ ದೇಹ ಕೊಳಿದೇ ಇರೋ ಹಾಗೆ ನಾ ಬದುಕಿರಬೇಕಾದ್ರೇ, ನಾ ಮಲಗಿರಬೇಕಾದ್ರೆ ಹುಳ ಉಬ್ಬಟಗಳು ಬಂದು ನನ್ನನ್ನು ತಿನ್ನದ ಹಾಗೆ, ನವರಂಧ್ರಗಳಿಂದ ಇರುವೆ ಅವು ಇವು ಹತ್ತದಾಗೆ, ಹುಳ ಬೀಳದಾಗೆ ನನ್ನನ್ನು ಕಾಪಾಡ್ತಿರೋದು ಯಾವುದು ಹೇಳಿ? ನಾರಾಯಣ ಸರ್. ಕರೆಕ್ಟ್, ನಾದ. ಯಾವಾಗ ಆ ಯೋಗ ನಿದ್ರೆಯಲ್ಲಿರುವ ನಾರಾಯಣ ನಮ್ಮಲ್ಲಿ ಜಾಯಿನ್ ಆದ ಅಂದ್ರೆ ತಾಯಿಯ ಗರ್ಭದಲ್ಲಿ ಜಾಯಿನ್ ಆದ, ಅವಾಗ ಒಂದು ರೀತಿಯಾದ ಯೋಗವಾಯಿತು. ಯಾವಾಗ ಅವನು ಎದ್ದೋದ, ನಾದ ನಿಲ್ತು, ಆಗ ಪ್ರಾಣ ಹೊರಟು. ಯಾವಾಗ ಪ್ರಾಣ ಹೊರಟು, ಜೀವ ಹೊರಟು. ಯಾವಾಗ ಇವೆರಡು ಹೊರಟು, ಆತ್ಮ ಹೊರಟ. ಹಾಗಾಗಿ ನೋಡಿ, ಈ ನಾದ ಎನ್ನುವುದು ಈ ಇರುವೆಗಳಿಗೆ, ಆ ಕ್ರಿಮಿಕೀಟಗಳಿಗೆ ಹೇಗೆ ಗೊತ್ತಾಗ್ತದೆ? ತಕ್ಷಣ ಹುಳ ಬೀಳ್ತದಲ್ಲ, ತಕ್ಷಣ ಇರುವೆ ಹತ್ತುತ್ತಲ್ಲ, ತಕ್ಷಣ ಕ್ರಿಮಿಕೀಟಗಳು ಉತ್ಪತ್ತಿಯಾಗುತ್ತಲ್ಲ. ಅವಕ್ಕೆ ತಿಳುವಳಿಕೆ ಕೊಟ್ಟವ್ರು ಯಾರು? ಪ್ರಫುಲ್ಲತ್ ಅವರೇ ಹೇಳಿ, ಕೀರ್ತಿಯವರೇ ಹೇಳಿ. ನಾನು ಮರಣಿಸಿದಾಗ ಅದೇ ನಾರಾಯಣ ಅಲ್ಲ ಸರ್? ಕರೆಕ್ಟ್. ಅರ್ಥ ಆಗ್ತಿದೆಯಾ ಈಗ ಹೇಗೆ ಹೌ ವಿ ಆರ್ ಆಲ್ ಕನೆಕ್ಟೆಡ್? ಒಂದು ಮರ ಹಣ್ಣು ಬಿಡುತ್ತೆ, ಯಾಕೆ ಬಿಡುತ್ತೆ? ಯಾರಿಗಾಗಿ ಬಿಡುತ್ತೆ? ಒಂದು ಹಸಿದ ಹುಲಿಯ ಬಾಯಿಗೆ ಒಂದು ಜಿಂಕೆ ಆಹಾರವಾಗುತ್ತೆ.
ಯಾಕೆ ಆ ಜಿಂಕೆನೇ ಹೋಗುತ್ತೆ? ಹುಲಿ ಯಾಕೆ ಅದನ್ನೇ ಹುಡಿಕೊಂಡೋಗಿ ಬೇಟೆ ಆಡತ್ತೆ? ಗೊತ್ತಾ? ಹೋಗ್ಲಿ, ಇವತ್ತಿನ ರಿಸರ್ಚ್ ಪ್ರಕಾರ ಕಡಲಾಮೆ, ಟಾಟಾಯಿಸ್ಗಳು ಕೇಳಿರ್ಬೇಕು ನೀವು, ನೆಟ್ಟಲ್ಲಿ ನೋಡಿ ಸಿಗುತ್ತೆ. ಅದು ಸಾವಿರಾರು ಕಿಲೋಮೀಟ್ರು, ಒಂದಲ್ಲ ಎರಡಲ್ಲ 5,000-6,000 ಕಿಲೋಮೀಟ್ರು ನೀರಿನಲ್ಲಿ, ರೋಡಲ್ಲ ನೀರಲ್ಲಿ ಈಜು ಹೊಡ್ಕೊಂಡ್ಬಂದು ಅಲ್ಲಿ ಯಾವುದೋ ದ್ವೀಪಕ್ಕೆ ಹೋಗಿ ಮಣ್ಣು ಬಗೆದು ಮರಳನ್ನು ಬಗೆದು ಮೊಟ್ಟೆ ಇಟ್ಟು ಕಾವು ಕೊಡದೆ ಮರಳನ್ನು ಮುಚ್ಚಿ ಮತ್ತೆ ತಾನು ಬಂದ 5,000 ಕಿಲೋಮೀಟರ್ ಜಾಗಕ್ಕೆ ವಾಪಸ್ ಹೋಗ್ತದೆ. ಈ ಹುಟ್ಟುವ, ಅದು ಹೋಗಿ ಎಷ್ಟೋ ದಿನಗಳ ನಂತರ ಮೊಟ್ಟೆ ಹೊಡೆದು ಹೊರಬರುವ ಈ ಮರಿಗಳು, ಆಗ ತಾನೇ ಮೊಟ್ಟೆಯಲ್ಲಿದ್ದ ಮರಿಗಳು ಮಣ್ಣಿನಿಂದ ಆಚೆ ಬಂದು, ಮೊಟ್ಟೆಯಿಂದ ಆಚೆ ಬಂದು ಸಮುದ್ರದ ಕಡೆಗೆ ಚಲಿಸ್ತವೆ. ಅದಕ್ಕೆ ನೀರು ನೆಲೆ ಏನೂ ಗೊತ್ತಿಲ್ಲ, ಆಗಿನ್ನೂ ಕಂಡುಬಿಟ್ಟಿವೆ, ಆಗಿನ್ನೂ ಪ್ರಕೃತಿ ನೋಡ್ತಾ ಇವೆ. ಅದು ಹೇಗೆ ನೀರಿನ ಕಡೆಗೆ ಚಲಿಸ್ತು? ಇನ್ನೊಂದು ಮತ್ತೊಂದು ಆಶ್ಚರ್ಯ ಏನು ಗೊತ್ತೇ? ಅದು ಪುನಃ ಈಜಿ 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 ತನ್ನ ತಾಯಿಯನ್ನ ಸೇರ್ಕೊಳ್ತದೆ. ತನ್ನ ತಾಯಿ ಯಾರು ಅಂತಾನೆ ನೋಡಿಲ್ಲ ಅದು. ಅದೇ ಮನುಷ್ಯ ಮಗುವನ್ನ ಹೆತ್ತು ಬೇರೆಯವರು ಬೆಳೆಸಿದರೆ ಆ ಮಗುಗೆ ತನ್ನ ತಂದೆ ತಾಯಿ ಯಾರು ಅಂತ ಗೊತ್ತಾಗುವುದಿಲ್ಲ. ಆದರೆ ಈ ಆಮೆಗಳು, ಮರಿಗಳು ಸಾವಿರಾರು ಕಿಲೋಮೀಟರ್ ಈಜಿ ತನ್ನ ತಾಯಿಯನ್ನ ಹುಡುಕಿ ತನ್ನ ತಾಯಿಯನ್ನ ಸೇರ್ತವೆ. ಹೇಗೆ? ಇಂಥದೇ ಇಲಿ ಇಲ್ಲೇ ಇದೆ ಅಂತ ಹದ್ದಿಗೆ, ಗರುಡಕ್ಕೆ ಹೇಗೆ ಗೊತ್ತು? ನೀವು ಏನೇ ಮಾಡಿ ಮುಚ್ಚಿಟ್ಟರು ಆ ಸಿಹಿ ಇರುವ ಡಬ್ಬಕ್ಕೆ ಇರುವೆ ಹತ್ತುತ್ತಲ್ಲ. ನೀವು ಮುಚ್ಚಿಟ್ರೆ ನಾನು ಕಂಡುಹಿಡಿಯಕ್ಕಾಗದೆ ಇರ್ಬೋದು, ಆದರೆ ಇರುವೆಗಳು ಬಿಟ್ರೆ ಅವು ಕಂಡುಹಿಡಿತವೆ ಎಲ್ಲೇ ಮುಚ್ಚಿಟ್ಟಿದ್ರು. ಹೇಗೆ ಗೊತ್ತು? ನಾರಾಯಣ ಅಂದ್ರೆ ನಾದದ ಮಹಿಮೆ. ಇದು ಏನು ಅಂತ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದೆಯಾ ನಿಮ್ಗಳಿಗೆ? ಹೌದು ಸರ್. ಇದು ಹೇಗೆ ಅಂತ ತಿಳ್ಕೊಳ್ಳೋ ಪ್ರಯತ್ನನ ನಾನು ಆಕ್ಚುಲಿ ಒಂದೇ ತರಗತಿಯಲ್ಲಿ ಮುಗಿಸ್ತೀನಿ ಅಂತ ಅನ್ಕೊಂಡೆ. ನಾನು ಶುರುನೇ ಮಾಡೋಕ್ಕಾಗಲಿಲ್ಲ. ಯಾಕೆಂತಂದ್ರೆ ನೀವು ಆ ಮಂತ್ರಗಳನ್ನ ಕಲಿತಾ ಇದ್ದೀರಾ, ಈ ಯಾವುದೋ ಭಕ್ತಿಗೆ ಒಳಪಟ್ಟು, ಅಂದ್ರೆ ಈ ಜಗತ್ತು ಹೇಗೆ ನಡೀತಾ ಇದೆ ನಾರಾಯಣನಿಂದ ಎನ್ನುವುದನ್ನ ತಿಳ್ಕೊಳ್ಬೇಕಲ್ವ ನಾವು. ಇಷ್ಟು ಹೇಳಿದ್ರಲ್ಲಿ ಏನಾದ್ರು ಅನುಮಾನ ಇದ್ರೆ ಕೇಳಿ, ಏನು ಪ್ರಶ್ನೆ ಇಲ್ಲ, ನಾನೀಗ ಮುಂದಕ್ಕೆ ಹೋಗ್ತಾನೆ. ಇಲ್ಲ ಸರ್, ಕಂಟಿನ್ಯೂ ಮಾಡ್ತೀನಿ. ಓಕೆ, ವಿಚಾರಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಳ್ಳಿ. ನಾನು ಎಷ್ಟು ಜನಕ್ಕೆ ಹೇಳಬಲ್ಲೇನೋ ನಂಗೆ ಗೊತ್ತಿಲ್ಲ. ನಾ ಮಾಡೋ ವಿಡಿಯೋಗಳು 10-15 ಜನ ನೋಡ್ತಾರೆ ಅಷ್ಟೇ. ಆದರೆ ನೀವುಗಳು ಪ್ರಯತ್ನ ಮಾಡಿ ಈ ವಿಡಿಯೋಗಳನ್ನ ಬೇರೆಯವ್ರಿಗೂ ಕೊಡಿ. ನನಗೆ ವ್ಯೂಸ್ ಎಷ್ಟು ಬಂತು ಅನ್ನೋದಕ್ಕೋಸ್ಕರ ಅಲ್ಲ, ನಮ್ಮ ಸನಾತನ ಧರ್ಮ ಎಷ್ಟು ಆಳದಲ್ಲಿದೆ, ಈ ಒಂದು ಬ್ರಹ್ಮಾಂಡದ ಮೆಕ್ಯಾನಿಸಮ್ ಹೇಳ್ತಾ ಇದೆ. ಅಂದ್ರೆ ಸೃಷ್ಟಿ ಸ್ಥಿತಿ ಲಯಗಳು ಮತ್ತೆ ಕಮ್ಯುನಿಕೇಶನ್ ಎಲ್ಲ ಹೇಗೆ, ಹಿಂಗೆ, ಏನು ಅನ್ನೋದು ಹೇಳ್ತಾ ಇದೆ. ಅದನ್ನ ನಾವು ಎಲ್ಲರಿಗೂ ತಿಳಿಸ್ಬೇಕು. ಇದು ಕೇವಲ ಕಾನ್ಸೆಪ್ಟ್ ಅಲ್ಲ, ಕೇವಲ ಸ್ಪೆಕ್ಯುಲೇಷನ್ ಅಲ್ಲ, ಯಾವುದೋ ಒಬ್ಬ ಪ್ರವಾದಿ ನೋಡಿರುವ, ಹೇಳಿರುವ, ಕಂಡಿರುವ ವಿಚಾರವಲ್ಲ. ಹಾಗಾಗಿ ಇದು ಸನಾತನ. ಯಾವನೋ ಒಬ್ಬ ಋಷಿ ಇದಕ್ಕೆ ಕಾರಣನಲ್ಲ, ಯಾವ ಮನುಷ್ಯನೂ ಇದಕ್ಕೆ ಕಾರಣನಲ್ಲ. ಮನುಷ್ಯನೇ ಸೃಷ್ಟಿಯ ಭಾಗವಾಗಿರಬೇಕಾದರೆ, ನನ್ನಲ್ಲೇ ಈ ನಾರಾಯಣ ಕೆಲಸ ಮಾಡಬೇಕಾದ್ರೆ ಆ ಋಷಿಗಳಲ್ಲೂ ಮಾಡ್ತಾ ಇತ್ತು ಕೆಲಸ. ಹಾಗಾಗಿ ಒಬ್ಬ ಇದನ್ನು ಹೇಳಲಿಕ್ಕಾಗಲ್ಲ. ಈ ವಿಚಾರನ ನಾವು ಈ ವೇದದ ವಿಚಾರವನ್ನ
ಆಳ ಅಗಲವನ್ನು ನಾವು ಅರಿಯದಲೇ ಕೇವಲ ನಾವು ಭಾರತೀಯ, ಭಾರತ ಅಂದರೆ ಏನು ಹೇಳಿ? ಭಾರತದಲ್ಲಿ ನಾವಿದ್ದೇವೆ, ಭಾರತ ಅಂದ್ರೆ ಏನು? ಸರ್ ಗೊತ್ತಿಲ್ಲ. ಭಾರತ ಖಂಡ ಇಲ್ಲ ಸರ್. ಭಾವನೆಯ ರಥದಲ್ಲಿ ಚಲಿಸುವಂತವರೇ ಭಾರತೀಯರು. ಹೌದು. ಅಂದ್ರೆ ಏನು? ಅಂದ್ರೇನು? ನಾದ ಅಂದ್ರೇನು? ಸಂವಹನ ಅಂದ್ರೇನು? ಚಲನೆ ಮತ್ತು ಚಿಂತನೆ ಅಂದ್ರೆ ಏನು? ಸ್ವಭಾವ. ಈ ಸ್ವಭಾವವನ್ನು ಅರಿತು ಬಾಳುವುದೇ ಭಾರತೀಯರು. ಪ್ರಪಂಚದ ಇನ್ಯಾವ ಭಾಗದಲ್ಲೂ ಇಲ್ಲ. ಎಲ್ಲ ಧರ್ಮಕ್ಕೂ ಎಲ್ಲ ಮತಗಳಿಗೂ ಒಬ್ಬ ಕರ್ತೃವಿದ್ದಾನೆ. 1, 2, 3, 4, 10, 15 ಪುಸ್ತಕಗಳಿದೆ. ಆದರೆ ಪ್ರಕೃತಿಯನ್ನು ವಿವರಿಸುವಂತಹ, ಬ್ರಹ್ಮಾಂಡದ ಮೆಕ್ಯಾನಿಸಮ್ ವಿವರಿಸುವಂತಹ ವೇದವನ್ನು ಉಳಿದ ಮತ್ತೆಲ್ಲಿದೆ? ಹಾಗಾಗಿ ನಾವು ಪ್ರಕೃತಿ ಅಂತ ಕರಿತೇವೆ. ಇವೆಲ್ಲವೂ ಪ್ರಕೃತಿ. ನಾವು ಶ್ವೇತಾಶ್ವರ ಉಪನಿಷತ್ತಲ್ಲಿ ನಾವು ಮೋಸ್ಟ್ಲಿ ಹೋದ್ವಾರ ಅನ್ಸುತ್ತೆ ಏನ್ ನೋಡಿದ್ವಿ? ಸಂಯುಕ್ತಮೇತದ್ ಕ್ಷರಮಕ್ಷರಂ ಚ ವ್ಯಕ್ತಾವ್ಯಕ್ತಂ ಭರತ ವಿಶ್ವಮೀಶಃ ಅನೀಶಶ್ಚಾತ್ಮಾ ವದ್ಯತೆ ಭೋಕ್ತೃಭಾವ ಜ್ಞಾತ್ವಾ ದೇವಂ ಮುಚ್ಯತೆ ಸರ್ವಪಾಶೈಃ. ಭೋಕ್ತೃವಾದ ಜೀವನಿಗೆ ಭೋಗ್ಯವನ್ನು ಕೊಡಲು ಪ್ರಕೃತಿಯು ರಚಿತವಾಯಿತು. ನೆನಪಿಸ್ಕೊಳ್ಳಿ, ಎಲ್ಲ ತರಗತಿಗಳ ಎಲ್ಲ ಪಾಠಗಳು ಮನನವಾಗದಿದ್ದರೆ ವೇದ ಅರ್ಥವಾಗುವುದಿಲ್ಲ. ಈಗ ಹೇಳಿ, ಪ್ರಕೃತಿ ಅಂದರೆ ಏನು? ವಾಟ್ ಇಸ್ ನೇಚರ್? ಉತ್ತರ ಹೇಳಬೇಕು, ಸುಮ್ಮನೆ ಕೂರ್ಬಾರ್ದು. ಟ್ರೈ ಮಾಡಿ. ಪೃಥಕ್ಕೃತಿನ ಸರ್? ಕರೆಕ್ಟು. ಹಾಗಂದ್ರೆ ಏನು? ಕೃತಿ ಅಂದ್ರೆ ಕೆಲ್ಸ, ಪೃಥಕ್ ಅಂದ್ರೆ ಸಪರೇಟ್. ಎಲ್ಲದೂ ಅದ್ರದ್ದೇ ಒಂದು ಕೆಲ್ಸಗಳನ್ನ ಮಾಡ್ಕೊಂಡು ಹೋಗುವಂತದ್ದು ಇರ್ಬೋದು ಸರ್. ಹೌದು, ಅದೇ ವೇದ. ವೇದವೇ ಪ್ರಕೃತಿ. ಅರ್ಥ ಆಗ್ತಿದೆಯೇ? ಹಾ ಸರ್. ಜೀವ, ಪ್ರಾಣ ಮತ್ತೆ ಪ್ರಕೃತಿ ಮೂರು ಇರುವುದು ಆತ್ಮಕ್ಕಾಗಿ. ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವುದು ಎಂದರೆ ವೇದವನ್ನು ಅರ್ಥ ಮಾಡಿಕೊಳ್ಳುವುದು. ವೇದವನ್ನು ಅರ್ಥ ಮಾಡಿಕೊಳ್ಳುವುದು ಎಂದರೆ ಪ್ರಕೃತಿ. ಇದು ಯಾರ ಪ್ರಕೃತಿ? ನಾದದ ಪ್ರಕೃತಿ. ಪರಮಾತ್ಮತೆಯ ಪ್ರಧಾನ ಸಂವಹನವಾದ ನಾರಾಯಣ ಎಂಬುದರ ಸ್ವಭಾವ. ಆ ನಾರಾಯಣನ ನಾದವು ಉಂಟು ಮಾಡುತ್ತಿರುವ ಸ್ವಭಾವವೇ ಪ್ರಕೃತಿ. ಆ ಪ್ರಕೃತಿಯ ಪ್ರಿನ್ಸಿಪಲ್ಸ್ ಅನ್ನೋದೇ ವೇದ. ಈ ಪ್ರಿನ್ಸಿಪಲ್ಗಳನ್ನು ನೋಡುವವನೇ, ನೋಡಿಕೊಳ್ಳುವವನೇ ದೇವ. ವೇದ ದೇವ. ವೇದ ಈ ಕಡೆಯಿಂದ ವರದೇವ ಅಂತ ಮಾಡ್ಕೊಡಿ. ಈ ಒಂದು ವಿಚಾರವನ್ನೇ ತಿಳಿಸಿದ ವಸ್ತುವೇ ಗೀತೆ. ಉಲ್ಟಾ ಮಾಡಿದ್ರೆ ತ್ಯಾಗಿ. ಅರ್ಥ ಆಗ್ತಿದೆ ಏನು ಗೊತ್ತಿಲ್ಲ ನಾನು. ಈ ರೀತಿಯಾದ ನಾರಾಯಣ
ಅಂದರೆ ಏನು? ಚಲನೆ ಮತ್ತು ಚಿಂತನೆ. ಹಾಗಾಗಿ ನಾರಾಯಣನನ್ನೇ ಪರಮಾತ್ಮ ಅಂತ ಕರೆಯುವುದು. ನಾರಾಯಣನೇ ಯೋಗ ನಿದ್ರೆಯಲ್ಲಿರುವುದು, ನಾರಾಯಣನೇ ಅವತಾರಗಳನ್ನೆತ್ತುವುದು, ನಾರಾಯಣನಿಂದನೇ ಬ್ರಹ್ಮನ ಸೃಷ್ಟಿ, ನಾರಾಯಣನ ನೆರಳಿನಲ್ಲೇ ಶಿವನ ಪ್ರಳಯ. ಅಂದ್ರೆ ಅರ್ಥ ಏನು? ನಾದ ಅಂದ್ರೆ ಏನಾಯ್ತು? ನಾರಾಯಣನ ಸ್ವಭಾವದ ಜನನ ಹೇಗೆ? ಚಲನೆ ಮತ್ತು ಚಿಂತನೆಗಳಿಂದ ಸ್ವಭಾವ. ನಮ್ಮಲ್ಲಿರುವ ಪರಮಾತ್ಮ, ಮರಗಿಡಗಳಲ್ಲಿರುವ ಪರಮಾತ್ಮ, ಗಂಡು ಹೆಣ್ಣುಗಳಲ್ಲಿರುವ ಪರಮಾತ್ಮ, ಅಣು ರೇಣು ಗುಣಕಾಷ್ಟಗಳಲ್ಲಿರುವ ಪರಮಾತ್ಮ, ಎಲ್ಲವೂ ನಾದ. ಇವನು ಹೇಗಿದ್ದಾನೆ? ಅತ್ಯತಿಷ್ಠ ದಶಾಂಗುಲಂ ಪುರುಷ ಏವೇದಗುಂ ಸರ್ವಂ. ಪುರುಷ ಸೂಕ್ತ. ಈ ನಾದ ಎನ್ನುವುದೇ ಸಾಮರ್ಥ್ಯ, ಪುರುಷ. ಅಣುರೇಣು ತೃಣಕಾಷ್ಟಗಳಿಂದ ಹಿಡಿದು ಬ್ರಹ್ಮಾಂಡದ ತನಕ ಏನನ್ನು ತೆಗೆದುಕೊಂಡರು ಅತ್ಯತಿಷ್ಠ ದಶಾಂಗುಲಂ ಪುರುಷ ಏವೇದಗುಂ ಸರ್ವಂ ಯದ್ಭೂತಂ ಯಶ್ಚ ಭವ್ಯಂ. ನೋಡಿ ಎಂತಹ ಸುಂದರವಾದ ಮಂತ್ರಗಳು. ಜಗತ್ತಿನಲ್ಲಿ ಬ್ರಹ್ಮಾಂಡ ಮುಟ್ತೀರಾ? ಒಂದು ಅಣು ಮುಟ್ತೀರಾ? ಯಾವುದನ್ನ ಇದು ಅಂತಿಮ, ಯಾವುದು ಇದು ಲೀಸ್ಟ್, ಯಾವುದು ಗ್ರೇಟ್ ಅಂತ ನೀವೇನೇ ಮುಟ್ಟಿದ್ರು ಏನೇ ಹೇಳಿದ್ರು ಅದಕ್ಕಿಂತ 10 ಅಂಗುಲ ಮೇಲಿದ್ದಾನೆ. 10 ಅಂಗುಲ ಏಕೆ? ಆ ವಿಚಾರನ ಭಗವದ್ಗೀತೆ ಬಂದಾಗ ನಾನು ಹೇಳ್ತೇನೆ. ಯಾಕೆಂದ್ರೆ ಅದು ಬಹಳ ದೊಡ್ಡ ವಿಚಾರ. ಅದರ ಕುರಿತಾಗಿ ಆ ಪುಸ್ತಕನೇ ಬರಿತಾ ಇದ್ದೇನೆ. ಒಂದು 600-700 ಪೇಜ್ ಆಗಿದೆ. ಡೈನಮಿಕ್ಸ್ ಆಫ್ ಟ್ರೂತ್, ಆಕ್ಷನ್ ಅಂಡ್ ರಿಯಾಲಿಟಿ. ಸತ್ಯ, ಕಾರ್ಯ ಹಾಗೂ ವಾಸ್ತವಿಕತೆಗಳ ಚಲನಾತ್ಮಕತೆ ಹೆಂಗಿದೆ ಅಂದ್ರೆ ನಾದ ಹೆಂಗ್ ಆಪರೇಟ್ ಮಾಡ್ತಾ ಇದೆ ಅದರ ಕುರಿತಾಗಿ ಪುಸ್ತಕವನ್ನು ಬರಿತಾ ಇದ್ದೇನೆ. ಅದನ್ನು 1 ತರಗತಿ, 2 ತರಗತಿ, 3 ತರಗತಿಗಳು ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾನಿವತ್ತು ನಾರಾಶಂಸಿ ಆರಂಭ ಮಾಡಬೇಕು ಅಂದ್ಕೊಂಡಿದ್ದೆ. ಅಂದ್ರೆ ಋಗ್ವೇದ ಮಂಡಲ 10 ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಅದರಲ್ಲಿ ನಾರಾಶಂಸಿ ಅಂದ್ರೆ ನಾರ ಎನ್ನುವ ನಾದದ ಪ್ರಶಂಸೆ. ಏನು ಹೇಳಿ? ನಾರಾಶಂಸಿ. ಈ ಮಂತ್ರಗಳು ಋಗ್ವೇದ ಮಂಡಲದಲ್ಲಿದೆ. ಇದರ ಜೊತೆಗೆ ಮಹಾನಾರಾಯಣ ಉಪನಿಷತ್ ಅನ್ನುವುದು ಇದೆ. ಅದನ್ನ ನಾವು ಏನು ಅಂತ ನೋಡೋಣ. ಇದು ಉಪನಿಷತ್ ಮುಗಿತಾ ಸರ್ ಶ್ವೇತಾಶ್ವರ? ಇಲ್ಲ, ನಾನು ಆಕ್ಚುಲಿ ಅಲ್ಲಿ ಪರಮಾತ್ಮ ಅಲ್ಲಿ ಬರೋ ವಿಚಾರಗಳು, ಪ್ರಕೃತಿ, ಭೋಕ್ತರು, ಇದು ಯಾವುದು ನಿಮ್ಗೆ ಸುಮ್ಮನೆ ನಾನು ಹೇಳೋದು ನೀವು ಹೂ ಅನ್ನೋದು ಯಾರಿಗೂ ಅರ್ಥವಾಗೋದಿಲ್ಲ. ಅದು ಈ ಮೆಕ್ಯಾನಿಸಮ್ ಅರ್ಥ ಮಾಡ್ಕೊಳ್ಳೋದಲ್ಲೇ ಅದು ನಿಮ್ಗೆ ಅರ್ಥವಾಗೋ ಕಷ್ಟ. ಯಾಕೆಂದ್ರೆ ಇಲ್ಲಿ ಅಟೆಂಡ್ ಆಗ್ತಿರೋ ಸಂಖ್ಯೆಗಳೇ ನೋಡ್ತಾ ಇದ್ದೀನಿ. ಆಮೇಲೆ ಉಪನಿಷತ್ತನ್ನ ಕೇಳಿಸ್ಕೊತಿರೋ ವಿಡಿಯೋ ನೋಡ್ತಿರೋ ಸಂಖ್ಯೆ ನೋಡಿದೆ, ಎಲ್ಲ ಇಳಿಮುಖವಾಗ್ತಾ ಇದೆ. ಯಾಕೆ ಅಂದರೆ ತಲೆ ಮೇಲೆ ಹೋಗ್ತಾ ಇದೆ ಅಂತ ನನಗನ್ನಿಸ್ತು. ಯಾಕೆಂದ್ರೆ ಉಪನಿಷತ್ತಲ್ಲಿ ಯಾವ ವಿಚಾರಗಳು ಅವರು ತಿಳ್ಕೊಂಡ್ಬಿಟ್ಟಿರ್ತಾರೆ ಋಷಿಗಳು. ಅವರು ಸುಮ್ಮನೆ ಮಂತ್ರ ಥರ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ನಾನು ಹಾಗೇ ಹೇಳ್ಕೊಂಡು ಹೋದ್ರೆ ಈಗ ಭೋಗ್ಯ, ಭೋಗ, ಭೋಕ್ತೃ, ಈಶ್ವರ, ಪ್ರಕೃತಿ, ಜೀವ, ಆತ್ಮ, ಇವತ್ತಿಗೂ ಅದ್ವೈತ, ದ್ವೈತ, ತ್ರೈತ ಏನು ಗೊತ್ತಿದೆ? ಇದು ಯಾವುದೂ ಸರಿಯಾಗಿ ಈಗ ಇವತ್ತೇ ನೀವು ಆರಂಭದಲ್ಲಿ ಕೇಳಿದ್ರೆ ಮತ್ತೆ ಜೀವ ಅಂದ್ರೇನು, ಆತ್ಮ ಅಂದ್ರೇನು, ಮತ್ತೆ ನಿಮಗೆ ಈಗ ನಾನೇ ತಿರುಗಿ ಪ್ರಶ್ನೆ ಕೇಳಿದ್ರೆ ನೀವು ಉತ್ತರ ಹೇಳ್ತೀರೋ ಇಲ್ವೋ ನನಗೆ ಅನುಮಾನ. ಹೌದು ಸರ್. ಆ ಒಂದು ವಿಚಾರ ಯಾಕೆ ಗೊತ್ತಾಗೋದಿಲ್ಲ ಅಂತಂದ್ರೆ ನಮಗೆ ಈ ಆಪರೇಟಿಂಗ್ ಸಿಸ್ಟಮ್ ಇದೆಯಲ್ಲ, ನಾರಾಯಣ ಅನ್ನೋ ಆಪರೇಟಿಂಗ್ ಸಿಸ್ಟಮ್, ಅದು ಗೊತ್ತಾಗಬೇಕಲ್ವೇ?
ಹಾಗಾಗಿ ಇದನ್ನು ಶುರು ಮಾಡಿದೆ. ಇದು ಬೇಡ ಅಂದ್ರೆ ನಾನು ಮತ್ತೆ ಪುನಃ ಉಪನಿಷತ್ಗೆ ಬರ್ತೇನೆ. ಇಲ್ಲ ಸರ್ ಮಾಡಿ ಸರ್. ಬಟ್ ಇದಕ್ಕೆ ನನಗೆ ಎಷ್ಟು ಗಂಟೆಗಳು ಬೇಕು, ಎಷ್ಟು ತರಗತಿಗಳಾಗುತ್ತೋ ನನಗೆ ಗೊತ್ತಿಲ್ಲ. ತೊಂದರೆ ಇಲ್ಲ ಸರ್, ನಾವು ಕೇಳ್ತೀವಿ. ಓಕೆ, ಇದಿಷ್ಟು ನಾನು ವಿಚಾರ ಹೇಳಿದ್ದು ಕೇವಲ 5 ಮಂತ್ರಗಳಲ್ಲಿದೆ. ಈತ ಋಗ್ವೇದದಲ್ಲಿ 10,000 ಮಂತ್ರದಲ್ಲಿ 5 ಮಂತ್ರಗಳು ನಾರಾಶಂಸಿ ಮಂತ್ರಗಳು ಉಂಟಂತ. ಆ 5 ಮಂತ್ರಗಳು ನಾನು ಇಷ್ಟೊತ್ತು ಹೇಳಿದ ಮೆಕ್ಯಾನಿಸಮ್ನ ಹೇಳ್ತಾ ಹೋಗುತ್ತೆ. ಇವತ್ತು ಆ ಮಂತ್ರಗಳೇನು, 5 ಮಂತ್ರಗಳು ನೋಡೋಣ ಒಂದ್ಸಲಿ. ಸುದೇವ ಅದ್ಯ ಪ್ರಪದೇದನಾವೃತ್ಪರಾವತಂ ಪರಮಾಂ ಗಂತವಾಊ ಅನಾಶಯೀತ ನಿರ್ಋತೇರುಪಸ್ಥೈನಂ ವೃಕಾರಮಸಾಸೋ ಅದ್ಯುಃ. ಇದು 14ನೇ ಮಂತ್ರ, ಋಗ್ವೇದ ಮಂಡಲ 10. ಈಗ 15ನೇ ಮಂತ್ರ. ಪುರೂರವೋ ಮಾಮೃಧಾ ಮಾಪ್ರವಪ್ತೋ ಮಹಾತ್ವಾ ವೃಕಾಸ ಅಶಿವಾಸ ಉಕ್ಷನಿ ನ ವೈ ಸ್ತ್ರೈಣಾನಿ ಸಖ್ಯಾನಿ ಸಂತೆ ಸಾಲಾವೃಕಾಣಾಂ ಹೃದಯಾನ್ಯೇತ. 15ನೇ ಮಂತ್ರ. ಈಗ 16ನೇದು. ಯದ್ವಿರೂಪಾಚರಂ ಅರ್ಥೇಶ್ವವಸಂ ರಾತ್ರೆ ಶರದಶ್ಚತಸ್ರಃ ಘೃತಸ್ಯ ಸ್ತೋಕಂ ಸಕೃದಃ ಆಶ್ನಾಂ ತಾದೇವೇದಂ ಧಾತೃಪಾಣಾಚರಾಮಿ. 17ನೇ ಮಂತ್ರ. ಈಗ ಅಂತರಿಕ್ಷ ಪ್ರಾಂ ರಜಸಾ ವಿಮಾನೀಮುಪಶಿಕ್ಷಾಮುರ್ವ್ಯಶಿಂ ವಸಿಷ್ಠಃ ಉಪತ್ವಾರಾತಿ ಸುಕೃತಸ್ಯ ತಿಷ್ಠಾನ್ನಿವರ್ತಸ್ವ ಹೃದಯಂ ತಪ್ಯತೆ ಮೇ. 18ನೇ ಮಂತ್ರ. ಇತಿ ತ್ವಾ ದೇವಾ ಇಮ ಆಹುರೈಳ ಯಥ ಮೇ ತದ್ಭವಸಿ ಮೃತ್ಯುಬಂಧುಃ ಪ್ರಜಾತೆ ದೇವನ್ನ ವಿಷಿತ ಯಜಾತಿ ಸ್ವರ್ಗ ಊತ್ವಮಪಿ ಮಾದಯಾಸೆ. ಹರಿ ಓಂ ತತ್ಸತು. ಈ ಮಂತ್ರಗಳ ಅರ್ಥ ಏನು ಅಂತ ಮುಂದಿನ ತರಗತಿಯಿಂದ ನೋಡೋಣ. ಈಗ ಇಲ್ಲಿಗೆ ಇದನ್ನು ನಾನು ನಿಲ್ಲಿಸ್ತಾ ಇದ್ದೀನಿ. ಯಾರಿಗಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಇಲ್ಲ ಸರ್, ರೆಕಾರ್ಡ್ ಆಗಿದೆಯಲ್ಲ ಸರ್. ಆಂ ಗಣಾನಾಂ ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು. ಆನೋ ದಿವ ಬೃಹತ ಪರ್ವತಾದ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.